ಹಾಗೆ 417ನೇ ಗೀತೆಯನ್ನು ಹಾಡೋಣ. ಕಾಯುವ ನಿನ್ನ ಎಂದು ಕರೆದಿದ್ದೇವೆ. ಮಹೋನ್ನತನು ಮಹಾಪರಿಶುದ್ಧನು ಜೀವವುಳ್ಳ ದೇವರು ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿ ನಮ್ಮೊಬ್ಬೊಬ್ಬರಿಗೂ ವಿಮೋಚನೆಯನ್ನು ಕೊಟ್ಟಂತ ದೇವರು. ಅಪ್ಪ, ನಮ್ಮನ್ನು ನಡೆಸುವ ದೇವರು ನೀನು ಅಗಮ್ಯವಾದ ದೇವರಪ್ಪ. ನಿನ್ನ ಪ್ರೀತಿಗಾಗಿ, ಕೃಪೆಗಾಗಿ, ತ್ಯಾಗಕ್ಕಾಗಿ ಕೋಟಿ ಸ್ತೋತ್ರ ಕರ್ತನೆ. ತಂದೆಯೇ, ನನ್ನ ನುಡಿಯನೇ, ನನ್ನ ರಕ್ಷಕನೇ, ನಿನ್ನನ್ನು ಆರಾಧಿಸುವ ಹಾಗೆ, ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನನ್ನು ಘನಪಡಿಸುವ ಹಾಗೆ ನಮ್ಮನ್ನು ಇಲ್ಲಿ ಅಪಾಸ್ವಾಮಿ ನೀನು ಕರೆತಂದಿರುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಕರ್ತನೆ.
ಈ ಆಲಯದಲ್ಲಿ ನಿನ್ನ ಪರಿಶುದ್ಧ ಪ್ರಸನ್ನತೆ ಇಳಿದು ಬರ್ಲಿಕ್ಕಂತಾನೆ. ಆಲಯದಲ್ಲಿ ನೀನು ಸ್ವಾಮಿ ಮಹಿಮೆ ಹೊಂದಿಕೊಟ್ಟಂತ ಇಲ್ಲಿ ಬರುವ ಎಲ್ಲರನ್ನು ಅಪ್ಪ ಸ್ವಾಮಿ ನೀನು ಆಶೀರ್ವಾದ ಮಾಡು. ಈ ಆಲಯ ನಿನ್ನ ಬೇಟೆಯಾಗುವಂತ ಆಶೀರ್ವಾದ ಮಾಡು ಸ್ವಾಮಿ. ಈ ಆಲಯ ನೀನು ವಾಸಿಸುವಂತಹ ನಿನಗೆ ಕೋಟಿ ಸ್ತೋತ್ರ ಕರ್ತನೆ. ಈ ಆಲಯದಲ್ಲಿ ಬಂದು ನಿನ್ನನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಘನಪಡಿಸುವಂತೆ ಎಲ್ಲರನ್ನು ಅಪ್ಪ ಸ್ವಾಮಿ ನೀನು ಕರೆತಂದಿದ್ದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ಬಂದಿರುವಂತೆಲ್ಲರ ಮೇಲೆ ನಿನ್ನ ಪರಿಶುದ್ಧಾತ್ಮ ಇಳಿದು ಬರ್ಲಪ್ಪ. ಬರುವವರನ್ನಿನ್ನೂ ಅಪ್ಪ ಸ್ವಾಮಿ ಬೇಗ ಬಂದು ನಿನ್ನ ಮಹಿಮೆಯನ್ನು ಕಾಣಲಿಕ್ಕಾಗುವಂತೆ ಅವರನ್ನು ಸೇಫಾಗಿ ನೀನು ನಡೆಸು ಕರ್ತನೆ. ಅಪ್ಪ ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕ, ವಾಕ್ಯ ಓದುವಾಗ, ವಾಕ್ಯವನ್ನು ಹೇಳುವಾಗ ನಿನ್ನ ಪರಿಶುದ್ಧ ಪ್ರಸನ್ನತೆ ಇರಲಿ ಕರ್ತನೆ. ನಿನಗೆ ಮಹಿಮೆ ತರುವ ಹಾಗೆ ನಾವು ಅಪ್ಪ ಸ್ವಾಮಿ ಆರಾಧನೆಯನ್ನು ನಡೆಸುವ ಹಾಗೆ ನಮ್ಮೊಬ್ಬೊಬ್ಬರ ಮೇಲೆ ನೀನು ಅಪ್ಪ ಕರುಣೆಯ ಕಣ್ಣುಗಳಿಂದ ನೋಡಿ ಆಶೀರ್ವಾದದಿಂದ ಆಶೀರ್ವಾದದ ಕಡೆಗೆ ನಮ್ಮೊಬ್ಬೊಬ್ಬರನ್ನು ನೀನು ಕೈಯಲ್ಲಿ ನಡೆಸಿ ಕಾಪಾಡು ಕರ್ತನೆ. ಮಹೋನ್ನತನು ಮಹಾಪರಿಶುದ್ಧನು ಜೀವವುಳ್ಳ ದೇವರು ನೀನಾಗಿದೆಯಲ್ಲಪ್ಪ. ನಿನ್ನ ಪರಿಶುದ್ಧತೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸು. ಹಾಗೆ ನಾವು ಆಡುವಂತಹ ಸಂಗೀತಗಳಲ್ಲಿ 98ನೇ ಸಂಗೀತವನ್ನು ಮಾಡಿಕೊಳ್ಳೋಣ. ಜೀವಕಾಂತಿಯನ್ನು ಬಿಟ್ಟು ರಕ್ತಮಯ ಯೇಸುವೇ.
ಮಕ್ಕಳಿಗೆ ಈ ಒಂದು ಸಂಧ್ಯೆಯ ಪ್ರಾರ್ಥನಾ ವಿಶೇಷ ಪ್ರಾರ್ಥನಾ ಸಮಯಕ್ಕೆ ಇಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ವಂದಿಸಿ ಸ್ವಾಗತ ಕೋರುವವಳಾಗಿದ್ದೇನೆ. ನಮ್ಮ ಕರ್ತನನ್ನು ಆರಾಧಿಸುವ ಹಾಗೆ ಈ ಪಾವನ ದಿನಗಳಲ್ಲಿ ಈ ಹೋಲಿ ವೀಕಲ್ಲಿ ನಾವು ಕರ್ತನನ್ನು ನೋಡಲು ಬಂದಿದ್ದೇವೆ, ಆತನ ವಾಕ್ಯವನ್ನು ಕೇಳಲು ಬಂದಿದ್ದೇವೆ. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ, ಆತನ ಮಕ್ಕಳಾಗಿ ಮಾಡೋಣ. ಮೊದಲಿಗೆ 153ನೇ ಪುಟದ ಸ್ತುತಿ ಆರಾಧನೆಯನ್ನು ಅನುಸರಿಸೋಣ. ಪುಟ ಸಂಖ್ಯೆ 123. ಸ್ತುತಿ 3ನೇ ವಿಧಾನ. ದೇವರನ್ನು ಆರಾಧಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನ ಒಳ್ಳೆಯವನು, ಆತನ ಕೃಪೆಯೋ ಇವತ್ತೂ, ಆತನ ಸತ್ಯತೆಯೋ ತರತರಾಂತಕ್ಕೂ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತ ನಮ್ಮ ದೇವರು, ನಾವು ಆತನ ಪಾಲಿಸುತ್ತಿದೆಯೋ, ಆತನ ಕೈ ಕೆಳಗಿರುವ ಹಿಂದೂ ಆಗಿದ್ದೇವೆ. ಕರ್ತನ ಪದಕವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಐಕ್ಯ ಕಾರ್ಯಗಳಲ್ಲಿ ಬಳಸಿರುವುದೇ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೆ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವುದನ್ನು ಕ್ಷಮಿಸುವುದನ್ನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜುವುದು ಮನಸ್ಸನ್ನು ತಿರಸ್ಕರಿಸುವುದಿಲ್ಲ. ಯೇಸು ಇಂದ್ರನು, ಎಲ್ಲಾಯಿ ಕಷ್ಟ ಪಡುವವರೇ, ಹೊರೆ ಕೊಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನೆದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೋ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಣವಾಗಿರಲಿ. ಸಭೆಯಲ್ಲೇ ಮಾಡಿ ತಿಳಿದುಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಹೇಗೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡಿ. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃತಿಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮೆಲ್ಲ ತಪ್ಪಪರಾಧಗಳನ್ನು ಕರ್ತನ ಪಾದದ ಬಳಿಗೆ ತರೋಣ. ನಮ್ಮಲ್ಲಿ ಪಾಪಗಳೆಂದು ಹೇಳಿದರೆ ನಮಗೆ ನಮಗೆ ಮೋಸಪಡಿಸಿಕೊಳ್ಳುತ್ತೇವೆ. ಒಂದು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು, ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಪುಟ ಸಂಖ್ಯೆ 126ರ ಪಾಪದರಿಕೆಯನ್ನು ಒಟ್ಟಾಗಿ ಅನುಸರಿಸೋಣ. ಪ್ರೀತಿಸುವ ದೇವರೇ, ನನ್ನ ಕರುಣಿಸು. ಕರುಣಾನಿಧಿಯೇ, ನನ್ನ ಲೋಕವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ಹೊರತುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿಯನ್ನು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪ ಯಾವಾಗ ನನ್ನ ಮುಂದೆ ಇದೆ. ನಿನಗೆ ಕೇವಲ ನನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನೂತನಗೊಳಿಸು. ನಿನ್ನ ರಕ್ಷಣಾನ ಭಕ್ತರಿಗೆ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿಕ್ಕ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು.
ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗುವುದು. ನಮ್ಮ ಬಡ ವಿಭಾಗಗಳನ್ನು ಲಾಲಿಸಿ, ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನು ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಧನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೆದ್ದು ನಿಂತು 103 ದಾವೀದನ ಕೀರ್ತನೆಯನ್ನು ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. 103 ದಾವೀದನ ಕೀರ್ತನೆ. ದೇವ ಕೃಪಾ ಕೀರ್ತನೆ, ದಾವೀದನ ಕೀರ್ತನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ನಿನ್ನ ಜೀವವನ್ನು ನಾಶದಿಂದ ತಪ್ಪಿಸುವವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಸುಂದರಿಸುವನಾಗಿದ್ದಾನೆ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ. ಹತ್ತಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ. ಯೆಹೋವನು ನೀತಿಯನ್ನು ಸಾಧಿಸುವವನಾಗಿ ಕುಗ್ಗಿ ಹೋದವರೆಲ್ಲ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಆತನು ಮೋಶೆಗೆ ತನ್ನ ಮಾರ್ಗವನ್ನು, ಇಸ್ರಾಯೇಲ್ಯರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಿಸಿದನು. ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪೂರ್ಣ ಪ್ರೀತಿಯೂ ಉಳ್ಳವನು. ಆತನು ಯಾವಾಗಲೂ ತಪ್ಪು ಹುಡುಕುವವನಲ್ಲ, ನಿತ್ಯವೂ ಕೋಪಿಸುವವನಲ್ಲ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ನಮ್ಮ ದ್ರೋಹಗಳನ್ನು ನಮ್ಮ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಎಲ್ಲರೂ ಒಟ್ಟಾಗಿ ಹೇಳೋಣ. ಮನುಷ್ಯನ ಆಯುಷ್ಯವು ಮುಂದಿನ ನನಗೆ, ಅವನ ಒಳ್ಳೆಯ ಪೂರ್ಣ ಹಾಗೆ ಶೋಧಿಸುತ್ತಾನೆ. ತಂದೆ ಮಗ ಪರಿಶೋಧಾತ್ಮನೇ, ಆದಿಯಾಲೆ ತಂದೆ ಈಗಲೂ ಯಾವಾಗಲೂ ಮಹಿಮೆಯಾಗಲಿ. ಆಮೆನ್. ಸಭೆಯ ಉದಯ ಮಾಡಿ ಕೂತ್ಕೊಳ್ಳಿ. ಇಲ್ಲಿಗೆ ಓದಲು ನೇಮಕವಾದಂತಹ ಸುವಾರ್ತಾ ವೇದ ಪಾರಾಯಣ ಓದಲ್ಪಡುತ್ತದೆ. ಶ್ರೀಲೋಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 1ರಿಂದ 17 ಹಾಗೂ 20ನೇ ವಚನದಿಂದ 25 ವಚನಗಳು. ಈ ಪಾವನ ದಿನಕ್ಕಾಗಿ ಆಲಿಸಿಕೊಂಡಿರುವ ವೇದಭಾಗವನ್ನು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 1ರಿಂದ 11 ಮತ್ತು 20ರಿಂದ 25 ವಚನಗಳು. ಪಿಲಾತನು ಯೇಸುವನ್ನು ವಿಚಾರಿಸಿ ಆತನಲ್ಲಿ ಅಪರಾಧವಿಲ್ಲವೆಂದು ಕಂಡರು ಆತನಿಗೆ ಮರಣದಂಡನೆಯನ್ನು ವಿಧಿಸಿತು. ಅಲ್ಲಿ ಕೂಡಿದವರೆಲ್ಲರೂ ಎದ್ದು ಆತನನ್ನು ಪಿಲಾತನ ಬಳಿಗೆ ತೆಗೆದುಕೊಂಡು ಹೋಗಿ, ಇವನು ತಾನೇ ಕ್ರಿಸ್ತನೆಂಬ ಒಬ್ಬ ಅರಸನಾಗಿದ್ದಾನೆಂದು ಹೇಳುತ್ತಾ ಕೈಸರನಿಗೆ ತೆರಿಗೆ ಕೊಡಬಾರದೆಂದು ಬೋಧಿಸುತ್ತಾ, ನಮ್ಮ ದೇಶದವರ ಮನಸ್ಸು ಕೆಡಿಸುವುದನ್ನು ನಾವು ಕಂಡೆವು ಎಂಬುದಾಗಿ ಆತನ ಮೇಲೆ ದೂರು ಹೇಳುವುದಕ್ಕೆ ತೊಡಗಿದರು. ಪಿಲಾತನು ಆತನನ್ನು ನೀನು ಯಹೂದ್ಯರ ಅರಸನು ಹೌದು ಎಂದು ಕೇಳಲು ಆತನು ನೀನು ಹೇಳಿದ್ದಿ ಎಂದು ಉತ್ತರ ಕೊಟ್ಟನು.
ಪಿಲಾತನು ಮಹಾಯಾಜಕರಿಗೂ ಜನರ ಗುಂಪಿಗೂ, ಈ ಮನುಷ್ಯನಲ್ಲಿ ನನಗೆ ಯಾವ ಅಪರಾಧವೂ ಕಾಣಿಸುವುದಿಲ್ಲವೆಂದು ಹೇಳಿದನು. ಅದಕ್ಕೆ ಅವರು, ಗಲಿಲಾಯದಲ್ಲಿ ಪ್ರಾರಂಭ ಮಾಡಿ ಇಲ್ಲಿಯವರೆಗೂ ಯೂದಾಯ ಸಮುದಾಯದಲ್ಲೆಲ್ಲ ಇವನು ಬೋಧನೆ ಮಾಡುತ್ತಾ ಜನರ ಮನಸ್ಸನ್ನು ಕದಲಿಸುತ್ತಾನೆ ಎಂದು ಇನ್ನೂ ಒತ್ತಿ ಹೇಳಿದರು. ಇದನ್ನು ಪಿಲಾತನು ಕೇಳಿ, ಈ ಮನುಷ್ಯನು ಗಲಿಲಾಯದವನು ಎಂದು ವಿಚಾರಿಸಿ, ಇವನು ಹೆರೋದನ ಅಧಿಕಾರಕ್ಕೆ ಒಳಪಟ್ಟವನು ಎಂದು ತಿಳಿದುಕೊಂಡು ಆತನನ್ನು ಹೆರೋದನ ಬಳಿಗೆ ಕಳುಹಿಸಿದನು. ಹೆರೋದನು ಆ ದಿವಸಗಳಲ್ಲಿ ಯೆರೂಸಲೇಮಿನಲ್ಲಿ ಇದ್ದನು. ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕೆಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹು ಕಾಲದಿಂದ ಅಪೇಕ್ಷಿಸಿದ್ದನು. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದನು. ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದಾಗ್ಯೂ ಆತನು ಅವನಿಗೆ ಏನೂ ಉತ್ತರ ಕೊಡಲಿಲ್ಲ. ಮಹಾಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಕೇಳುತ್ತಿದ್ದರು. ಕಡೆಗೆ ಹೆರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊಂಡು ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಶೋಭಾಯಮಾನವಾದ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳುಹಿಸಿಕೊಟ್ಟನು. ಸೆರೆಮನೆಯಲ್ಲಿ ಹಾಕಿದರು. ಪಿಲಾತನು ಯೇಸುವನ್ನು ಬಿಡಿಸಬೇಕೆಂದು ಮನಸ್ಸುಳ್ಳವನಾಗಿದ್ದು ತಿರುಗಿ ಅವರ ಸಂಗಡ ಮಾತನಾಡಿದನು. ಆದರೆ ಅವರು ಅವನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗುತ್ತಿದ್ದರು. ಮೂರನೆಯ ಸಾರಿ, ಯಾಕೆ ಕೆಟ್ಟದ್ದೇನು ಮಾಡಿದನು? ನಾನು ಇವನಲ್ಲಿ ಮರಣದಂಡನೆಗೆ ತಕ್ಕ ಅಪರಾಧವೇನೂ ಕಾಣಲಿಲ್ಲ. ಆದುದರಿಂದ ಇವನನ್ನು ಓಡಿಸಿ ಬಿಟ್ಟು ಬಿಡುತ್ತೇನೆ ಎಂದು ಅವರಿಗೆ ಹೇಳಿದನು. ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು. ಅವರ ಕೂಗಾಟವು ಗೆದ್ದಿತು. ಪಿಲಾತನು, ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ ದಂಗೆ ಕೊಲೆಗಳ ನಿಮಿತ್ತವಾಗಿ ಸೆರೆಮನೆಯಲ್ಲಿ ಬಿದ್ದ ಆ ಮನುಷ್ಯನನ್ನು ಅವರು ಕೇಳಿಸಿಕೊಳ್ಳುತ್ತಿದ್ದ ಪ್ರಕಾರ ಬಿಟ್ಟುಕೊಟ್ಟು ಯೇಸುವನ್ನು ಅವರ ಚಿತ್ತಾನುಸಾರ ಒಪ್ಪಿಸಿದನು ಎಂಬುದಾಗಿ. ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನಮ್ಮನ್ನು ನಾವು ವಾಕ್ಯ ಧ್ಯಾನಕ್ಕಾಗಿ ಸಿದ್ಧಪಡಿಸಿಕೊಳ್ಳುವ ಹಾಗೆ ಕರ್ತ ಸಿದ್ಧವಾಗಿದ್ದೇನೆ ಎಂಬ ಸಂಗೀತವನ್ನು ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಷದನು ಜೀವವುಳ್ಳ ದೇವರು ನೀನಾಗಿರುವಾಗ ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮನ್ನು ನಡೆಸುವ ದೇವರು ನೀನಾಗಿದ್ಯಪ್ಪ. ನಿನ್ನ ಪ್ರೀತಿ ಕೃಪೆಗಾಗಿ ಕೋಟಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯವನ್ನು ಆಲೈಸಲು ನೀನು ಏನು ಹೇಳುತ್ತಿ ಎಂದು ಕೇಳಲು ನಾವಿಲ್ಲಿ ನೆರೆದು ಬಂದಿರುವಾಗ
ಕರ್ತನೆ, ನನ್ನ ಬಾಯಿಯ ಮೂಲಕ ಅಪ್ಪ ನೀನು ಮಾತನಾಡಪ್ಪ. ಶಿಲುಬೆಯ ಅಡಿಯಾರದಲ್ಲಿ ನಾವು ಬಂದಿರುವಾಗ, ಶಿಲುಬೆಯ ವಾಕ್ಯ ಧ್ಯಾನ ನಾವು ಮಾಡುವಾಗ ನಿನ್ನ ಬಾಯ ಮಾತುಗಳು ನನ್ನ ಬಾಯ ಮೂಲಕ ಬರುವಂತೆ ನೀನು ಅಪ್ಪ ಸ್ವಾಮಿ ಇಲ್ಲಿ ಮಾತನಾಡು. ಇಲ್ಲಿ ಮಾತಾಡುವವಳು ನಾನಲ್ಲ ಕರ್ತನೆ, ನೀನು ಮಾತಾಡುವವನಾಗಿದ್ದಿ. ನಿನ್ನ ಜನರಿಗೆ ಏನು ಹೇಳಬೇಕೆಂದು ಅವರು ಕಾಯುತ್ತಿರುವಾಗ ನೀನು ಅವರೊಟ್ಟಿಗೆ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯದಿಂದ ಬಲಪಡಿಸು, ನಿನ್ನ ವಾಕ್ಯದಿಂದ ಎಚ್ಚರಿಸು, ನಿನ್ನ ವಾಕ್ಯದಿಂದ ತುಂಬಿಸು. ನಿನ್ನ ವಾಕ್ಯ ಮಾತನಾಡ್ಬೇಕಪ್ಪ, ನಿನ್ನ ವಾಕ್ಯ ಅಭಿವೃದ್ಧಿ ಆಗ್ಬೇಕಪ್ಪ. ನಿನ್ನ ವಾಕ್ಯ ಆಶೀರ್ವಾದ ಹೊಂದಿ 100ರಷ್ಟು 60ರಷ್ಟು 70ರಷ್ಟು ಫಲ ಕೊಡುವಂತಹ ವಾಕ್ಯ ಇದಾಗಬೇಕಪ್ಪ. ನೀನಪ್ಪ ಸ್ವಾಮಿ ಫಲ ಕೊಡುವಂತಹ ವಾಕ್ಯವಾಗುವಂತೆ ಆಶೀರ್ವಾದ ಮಾಡು. ನಿನ್ನ ಮಹಿಮೆಗೋಸ್ಕರ ನಮ್ಮೊಬ್ಬೊಬ್ಬರನ್ನು ನೀನು ಉಪಯೋಗಿಸ್ಕೊಪ್ಪ. ಇಲ್ಲಿ ತಲೆಬಾಗಿರುವಂಥ ಒಬ್ಬೊಬ್ಬರನ್ನು ಅಪ್ಪ ಸ್ವಾಮಿ ನೀನು ಆಶೀರ್ವಾದ ಮಾಡು. ಆತ್ಮೀಕ ಕಣ್ಣುಗಳನ್ನು ಕಿವಿಗಳನ್ನು ತೆರೆಯ ಮಾಡು. ವಾಕ್ಯವನ್ನು ಗ್ರಹಿಸಿ ವಾಕ್ಯದ ಪ್ರಕಾರ ನಾವು ನಡೆದು ವಾಕ್ಯವೆಂಬ ಮನವನ್ನು ಸವಿಯುವಂತೆ ನಿನ್ನ ಪ್ರೀತಿ ಕೃಪೆಯನ್ನು ನಮ್ಮನ್ನು ತುಂಬಿಸಿ ರಾಜ್ಯಕ್ಕೆ ಕಾಪಾಡು. ಇಲ್ಲಿ ನೆರೆದು ಬಂದವರೆಲ್ಲರನ್ನು ನೀನು ಆಶೀರ್ವಾದ ಮಾಡು. ಅವರೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ಇಲ್ಲಿ ನೀನು ಮಾತ್ರ ಮಹಿಮೆ ಹೊಂದಿಕೋಬೇಕಪ್ಪ. ನಿನಗೆ ಮಹಿಮೆ ಕೃಪೆ ಎಲ್ಲವೂ ನಿನ್ನ ಮುಖಾಂತರ ಕರ್ತನೆ. ನೀನು ಮಹಿಮೆ ಹೊಂದಿಕೊಳ್ತಾನೆ. ನಾನು ತಗ್ಗಿಸಲ್ಪಡಬೇಕು, ನೀನು ಹೆಚ್ಚಿಸಲ್ಪಡಬೇಕು. ನಿನ್ನ ವಾಕ್ಯ ಅಪಾ ಸ್ವಾಮಿ ಮಾತಾಡಿ ಹೆಚ್ಚಾಗಿ ಫಲಗಳನ್ನು ಕೊಡಬೇಕಪ್ಪ. ನೀನೇ ಆಶೀರ್ವದಿಸಿ ಕೈಯಿಂದ ನಡೆಸಿ ಕಾಪಾಡಬೇಕೆಂದು ನನ್ನ ಒಡೆಯನ ಮುದ್ದು ರಕ್ಷಕನಾದ ನಜರೇತಿನ ಯೇಸುವಿನ ಅತ್ಯಂತ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ಸ್ವಾಮಿ. ಆಮೇನ್. ಮತ್ತೊಂದಾವತ್ತಿ ತಂದೆ ದೇವರು ಕೊಟ್ಟಂತಹ ಈ ಸುವರ್ಣ ಅವಕಾಶಕ್ಕಾಗಿ ನಾನು ತಂದೆ ದೇವರನ್ನು ವಂದಿಸುವವಳಾಗಿದ್ದೇನೆ. ಹಾಗೂ ನಮ್ಮ ಪ್ರೀತಿಯ ಅಯ್ಯನವರಾದಂತಹ ಬೆನ್ಯಾಮಿನ್ ಅಯ್ಯನವರು ಅವರ ಕುಟುಂಬದವರಿಗೂ ನನ್ನ ವಂದನೆಗಳು. ಎಲ್ಲ ಸಭಾಪಾಲನಾ ಸಮಿತಿಯವರಿಗೂ ಅವರ ಕುಟುಂಬಗಳಿಗೂ ನನ್ನ ವಂದನೆಗಳು. ಹಾಗೂ ಇರುವಂತಹ ನೀವೆಲ್ಲರಿಗೂ ನನ್ನ ಕ್ರೈಸ್ತೀಯ ವಂದನೆಗಳು. ಇಂದು ನಾವು ಧ್ಯಾನ ಮಾಡಬೇಕಿರುವಂತಹ ವಿಷಯ ಯೇಸುವಿಗೆ ನ್ಯಾಯ ವಿಚಾರಣೆ ಮತ್ತು ತೀರ್ಪು. ನಾವೀಗ ತಾನೇ ಓದಿ ಕೇಳಿದ್ವು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 1ರಿಂದ 17 ಮತ್ತು 20ರಿಂದ 25 ವಚನದವರೆಗೂ ನಾವು ಓದಿ ಕೇಳಿದ್ವು. ಆ ವಾಕ್ಯದಲ್ಲಿ ಯಾವುದ್ರ ಬಗ್ಗೆ ನಾವು ಓದಿ ಕೇಳಿದ್ವು, ಯಾವುದ್ರ ಬಗ್ಗೆ ಅಲ್ಲಿ ಜಾಸ್ತಿ ಜೋರಾಗಿ ಎಂಫಸೈಸ್ ಆಗಿದೆ? ಶಿಲುಬೆಯ ವಿಷಯವಾಗಿ ಅಲ್ಲ. ಶಿಲುಬೆಯ ವಿಷಯ ಎಷ್ಟು ನಾವು ಧ್ಯಾನ ಮಾಡಿದ್ರೆ ಅದು ಕಡಿಮೆನೆ. ಶಿಲುಬೆಯ ವಿಷಯವಾಗಿ, ಶಿಲುಬೆಯಲ್ಲಿ ಯೇಸು ಸ್ವಾಮಿಯನ್ನು ತೂಗ ಹಾಕ್ಲಿಕ್ಕೆ ಮುಂಚೆ ಜಡ್ಜ್ಮೆಂಟ್ ಅಂತಾರಲ್ಲ, ನ್ಯಾಯ ತೀರಿಸ್ಬೇಕಲ್ಲ, ಆ ನ್ಯಾಯಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ನಿರಪರಾಧಿಯಾದ ಯೇಸು ಸ್ವಾಮಿಯನ್ನ ಏನ್ ಮಾಡ್ತಾ ಇದ್ದಾರೆ? ಅಲ್ಲಿ ಕಳಿಸಿ ಇಲ್ಲಿ ಕಳಿಸಿ, ಇದು ನಮ್ ಕಸ್ಟಡಿಗೆ ಬರಲ್ಲ, ಇದು ನಮ್ ಜುರಿಸ್ಟಿಕ್ಷನ್ ಅಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಸ್ ನಲ್ಲಿ ಕೆಲವೊಂದ್ಸತಿ ನಾವು ಹೋದಾಗ ಈ ಸರೌಂಡಿಂಗ್ ಅಲ್ಲಿ ಇರೋ ಪೊಲೀಸ್ ಸ್ಟೇಷನ್ ಅಲ್ಲ ಇದು, ನೀವು ಪಕ್ಕದ ರೋಡ್ಗೆ ಹೋಗಿ ಆ ರೋಡ್ಗೆ ಹೋಗಿ ಅಂತ ಹೇಳಿ ಗೈಡ್ ಮಾಡ್ತಾರಲ್ಲ, ಆ ರೀತಿ ಯೇಸು ಸ್ವಾಮಿಯನ್ನ ಸಹ 2000 ವರ್ಷಗಳ ಹಿಂದೆನೆ ಏನ್ ಮಾಡಿದ್ರು? ಇದು ನಮ್ ಜುರಿಸ್ಟಿಕ್ಷನ್ ಬರಲ್ಲ, ನೀನು ಪಿಲಾತನ ಹತ್ರಕ್ಕೆ ಹೋಗು. ಪಿಲಾತನ ಹತ್ರದಿಂದ ಮತ್ತೆ ಪಿಲಾತ ಏನ್ ಹೇಳ್ತಾನೆ? ನೀನ್ ನಜರೇತಿಂದ ಬಂದಿದ್ಯಾ, ನೀನು ಯಾರ ಹತ್ರಕ್ಕೆ ಹೋಗ್ಬೇಕು? ಹೆರೋದನ್ ಬಳಿಗೆ ಹೋಗು ಅಂತ ಹೇಳಿ ಹೀಗೆ ಅವರ ಯೇಸು ಸ್ವಾಮಿಯನ್ನ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಬಳಲಿಸಿ ನಡೆಸಿದ್ದನ್ನ ನಾವು ನೋಡ್ತೇವೆ. ಹಾಗೂ ಎಲ್ಲಾ ವಿಷಯದಲ್ಲಿ ನ್ಯಾಯ ಕೊಡುವಂತಹ, ಎಲ್ಲಾ ವಿಷಯದಲ್ಲಿ ನ್ಯಾಯವನ್ನು ಸರಿಯಾದ ರೀತಿಯಲ್ಲಿ ತೀರಿಸುವಂತಹ ನ್ಯಾಯ ಇಲ್ಲಿ ಯೇಸು ಸ್ವಾಮಿ ವಿಷಯದಲ್ಲಿ ಏನಾಗಿದೆ? ಅನ್ಯಾಯವಾಗಿ ಮಾರ್ಪಟ್ಟಿದೆ. ಕಾನೂನು ನಮ್ಗೆ ಏನ್ ಹೇಳ್ತದೆ? ಲಾ ಅನ್ನೋದು ಎಷ್ಟು 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಏನಾಗಬಾರ್ದು? ಶಿಕ್ಷೆ ಆಗ್ಬಾರ್ದು. ಅದೇ ಅಲ್ವಾ ನಮ್ ಲಾ ಸ್ಟೂಡೆಂಟ್ಸ್ ಎಲ್ಲ ಓದುವಾಗ ಬರುವಂತ ರೂಲ್ಸ್. ಆ ರೂಲ್ಸ್ ಇಟ್ಕೊಂಡು ಏನ್ ಮಾಡ್ತಾರೆ? ಎಲ್ಲ ಯಾವ ರೀತಿ ತಪ್ಪು ಮಾಡಿದ್ದಾರೆ, ಏನ್ ತಪ್ಪು ಮಾಡಿದ್ದಾರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ನ್ಯಾಯ ಕೊಡಿಸ್ಲಿಕ್ಕೆ ಏನ್ ಮಾಡ್ತಾರೆ? ಅವರು ಪ್ರಯತ್ನ ಪಡ್ತಾರೆ. ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಂದೇ ನಿರಪರಾಧಿಗೆ ಏನಾಗ್ಬಾರ್ದಂತೆ? ಶಿಕ್ಷೆ ಆಗ್ಬಾರ್ದಂತೆ. ಆದರೆ ಯೇಸು ಸ್ವಾಮಿಗೆ ಇಡೀ ಪ್ರಪಂಚದಲ್ಲಿ, ಇಡೀ ಪರಲೋಕ ಅಥವಾ ಭೂಲೋಕದಲ್ಲಿ ಅನ್ಯಾಯ ಆಗಿರೋದು ಯಾರಿಗೆ? ಯೇಸು ಸ್ವಾಮಿಗೆ ಅಲ್ವಾ? ಯೇಸು ಸ್ವಾಮಿ ಏನಾದ್ರು ತಪ್ಪು ಮಾಡಿದ್ರ? ಯಾವ್ದಾದ್ರೂ ಒಂದು ಮೋಸ ಮಾಡಿದ್ರ? ಸುಳ್ಳು ಹೇಳಿದ್ರ? ಒಂದೇ ಒಂದು ಚಿಕ್ಕ ಸುಳ್ಳು ಇಟ್ಸ್ ಓಕೆ ಅಂತೇಳಿ ನಾವು ಗಾಸಿಪಿಂಗ್ ಮಾಡ್ತೀವಲ್ಲ, ಇಟ್ಸ್ ಓಕೆ ಬೇ, ನಾವು ಸುಮ್ಮನೆ ಒಂದು ತಮಾಷೆಗೆ ಒಂದು ಸುಳ್ಳು ಹೇಳಿದೆ, ತಮಾಷೆಗೆ ಹೀಗೆ ಮಾಡಿದೆ ಅಂತ ಹೇಳ್ತೀವಲ್ಲ, ಆ ರೀತಿ ಸಹ ಯೇಸು ಸ್ವಾಮಿ ಏನ್ ಮಾಡ್ಲಿಲ್ವಂದ್ರೆ ಒಂದು ಸಣ್ಣ ಸುಳ್ಳು ಕೂಡ ಇರಲಿಲ್ಲ. ಅದಕ್ಕೆ ದೇವರು 10 ಆಜ್ಞೆಗಳಲ್ಲಿ ನಮ್ಗೆ ಕೊಟ್ಟಿರೋದು ಸುಳ್ಳು ಹೇಳ್ಬೇಡ, ಕದಿಬೇಡ, ಮೋಸ ಮಾಡಬೇಡ ಅಂತ ಹೇಳಿ ದಶಾಜ್ಞೆಗಳನ್ನ ಕೊಟ್ಟು ಯಾವ ತಪ್ಪನ್ನು ನೀನ್ ಮಾಡದೆ ಪರಿಶುದ್ಧನಾಗಿರು ಅಂತ ಹೇಳಿ
ಹೇಳಿ ದೇವರು ಏನ್ ಮಾಡಿದ್ದಾರೆ, ನಮ್ಮನ್ನ ಆರಿಸ್ಕೊಂಡು ತೆಗೆದಿದ್ದಾರೆ. ಅದ್ಯಾವ ತಪ್ಪನ್ನು ಮಾಡದೆ ನಿರಪರಾಧಿಯಾಗಿ ನಿಂತಿರುವ ಯೇಸು ಸ್ವಾಮಿಗೆ ಅನ್ಯಾಯ ಆಗಿದೆ. ಆತನಿಗೆ ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾತಕ್ಕೋಸ್ಕರ ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿ ಮಾಡಿದಂತಹ ತಪ್ಪಾದ್ರೂ ಏನೂ ಇಲ್ಲ ಅಲ್ಲ. He didn't do anything. He born without sin. ಪಾಪ ಇಲ್ಲದೆ ಭೂಮಿಯ ಮೇಲೆ ಬಂದನು. ಪಾಪ ಇಲ್ಲದೆ ಭೂಮಿಯ ಮೇಲೆ ಜನಿಸಿ, ಪಾಪ ಇಲ್ಲದೆ ಭೂಮಿಯ ಮೇಲೆ 2000 ವರ್ಷಗಳ ಹಿಂದೆ 33.5 ವರ್ಷ ಭೂಮಿಯ ಮೇಲೆ ಆತನು ಪಾಪ ಇಲ್ಲದೆ ಏನೇ ಟೆಂಪ್ಟೇಷನ್ಸ್ ಇದ್ರು, ಏನೇ ಶೋಧನೆ ಇದ್ರು ಎಲ್ಲವನ್ನು ಜಯಿಸಿ ಪಾಪರಹಿತ ಜೀವಿತ ನಡೆಸಿದ್ದು ಕೇವಲ ಯೇಸು ಕ್ರಿಸ್ತನು ಮಾತ್ರ. ಆತನು ದೈವಿಕ ಗುಣ ಇದ್ದರೂ, ಆತನಿಗೆ ದೈವಿಕತ್ವ ಇದ್ದರೂ ಆ ದೈವಿಕತ್ವವನ್ನು ಆತನು ಉಪಯೋಗಿಸಿಕೊಳ್ಳದೆ ಮಾನವನಾಗಿ ನಾನು ನೀವು ಹೇಗೆ ಹಸಿತಾ ಇತ್ತು, ನಮಗೆಲ್ಲ ಹೇಗೆ ಹಶ್ವಾಗುತ್ತೆ, ಹೇಗೆ ಕಣ್ಣೀರ್ ಬರುತ್ತೆ, ದುಃಖ ಅಂದ್ರೆ ಹೇಗೆ ನಮ್ಗೆ ನೋವಾಗ್ತದೆ, ಆ ನೋವನ್ನೆಲ್ಲ ಆತನು ಅನುಭವಿಸಿ ನರ ಮನುಷ್ಯನಾಗಿ ಆತನು ನಾವು ಅನುಭವಿಸಿದಂತ ದುಃಖಗಳನ್ನೆಲ್ಲ ಆತನ ಏನ್ ಮಾಡ್ದ, ಅನುಭವಿಸ್ಕೊಂಡು ಬಂದನು. ಯಾತಕ್ಕೋಸ್ಕರ? ನನ್ನ ನಿಮಗೆ ರಕ್ಷಣೆಯನ್ನು ಕೊಡ್ಲಿಕ್ಕೋಸ್ಕರ. ಯೇಸು ಸ್ವಾಮಿಗೆ ರಕ್ಷಣೆಗೆ ಯೇಸು ಸ್ವಾಮಿಯನ್ನು ಒಪ್ಪಿಸ್ಲಿಕ್ಕೆ ಮುಂಚೆ ತಂದೆ ದೇವರು ಅಬ್ರಹಾಮನಿಗೆ ಒಂದು ಟೆಸ್ಟ್ ಇಟ್ರು. ಯಾವ ಟೆಸ್ಟ್ ಅದು? ಯಾರಾದ್ರೂ ಹೇಳ್ಬೋದಾ? ನಾವು ಆದಿಕಾಂಡದಲ್ಲಿ ನೋಡೋದಾದ್ರೆ, ನಿನ್ನ ಮಗನನ್ನ ಏನ್ ಮಾಡ್ಬೇಕು, ನೀನು ಬಲಿ ಕೊಡ್ಬೇಕು. ಅಬ್ರಹಾಮ ಒಂದು ವೇಳೆ ದೇವ್ರೆ ಇಷ್ಟು ವರ್ಷ ಆದ್ಮೇಲೆ ಕೊಟ್ಟಿದ್ಯಾ ನನ್ಗೆ ಮಗುನ, ಯಾಕಪ್ಪ ಕೊಡ್ಬೇಕು, ಪ್ಲೀಸ್ ಅಪ್ಪ ಉಳಿಸ್ಕೊಡು ಅಂತ ಹೇಳಿದ್ರೆ ದೇವ್ರ ಮೋಸ್ಟ್ಲಿ ಸೆಕೆಂಡ್ ಥಾಟ್ ಮಾಡ್ತಾ ಇದ್ರು ಏನೋ, ಬೇರೆ ಏನಾದ್ರೂ ಆಲೋಚನೆ ಮಾಡ್ತಾ ಇದ್ರು ಏನೋ ರಕ್ಷಣೆಯ ಬಗ್ಗೆ. ಆದ್ರೆ ಅಬ್ರಹಾಮ ಹಿಂದೆ ಮುಂದೆ ಯೋಚನೆ ಮಾಡದೆ ನಿನ್ನ ಮಗನನ್ನ ಕರ್ಕೊಂಡು ಹೋಗೋದು, ಬಲಿ ಕೊಡ್ಬೇಕಂದಿದ ತಕ್ಷಣ ಏನು ಯೋಚಿಸ್ತೆ, ಮಗನ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೋದ? ಯಾವ ಬೆಟ್ಟಕ್ಕೆ ಕರ್ಕೊಂಡು ಹೋದ? ಮೊರಿಯೋ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಕಟ್ಟಾಕಿ ಅಲ್ಲಿ ಮಗ ಅಂತೂ ಕೇಳ್ತಾ ಇದ್ದಾನಪ್ಪ, ಯಜ್ಞಕ್ಕೆ ಏನಿಲ್ಲ, ಕುರಿ ಇಲ್ವಲ್ಲಪ್ಪ, ನೀನ್ ಯಜ್ಞ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದೀಯಾ, ಅಲ್ಲಿ ಕುರಿ ಇಲ್ವಲ್ಲಪ್ಪ, ನಾನೇನ್ ಮಾಡೋದು ಅಂತ ಕೇಳುವಾಗ ಯಜ್ಞದ ಕುರಿಯನ್ನ ಏನ್ ಮಾಡ್ತಾರೆ? ದೇವರಲ್ಲೇ ಒದಗಿಸ್ಕೊಳ್ತಾನೆ ಅಂತ ಹೇಳುವಾಗ ಅಲ್ಲಿ ನಂಬಿಕೆಯಿಂದ ಆತನು ಹೋದಾಗ್ಲೂ ಮಗನನ್ನು ಕಟ್ಟಾಕುವಾಗ ಮಗನ ಮನಸ್ಸು ಏನಾಗಿರ್ಬೋದು, ನಮ್ಮಪ್ಪ ಏನ್ ಮಾಡ್ತಾ ಇದ್ದಾರೆ, ನನ್ನನ್ನ ಸಾಯಿಸ್ತಾ ಇದ್ದಾರ ಏನು ಅಂತ ಹೇಳಿ ಮಗನಿಗೆ ಎಷ್ಟು ನೋವಾಗಿರ್ಬೋದು. ಆದಾಗ್ಯೂ ಅಬ್ರಹಾಮನು ಮಗನನ್ನು ನೋಡದೆ, ಮಗನನ್ನು ಉಳಿಸಿಕೊಳ್ಳದೆ, ದೇವ್ರೆ ನಿನ್ನ ಪ್ರೀತಿ ಮಾತ್ರ ಶ್ರೇಷ್ಠವಾದದ್ದಪ್ಪ, ನೀನೇ ಕೊಟ್ಟಿದ್ಯಾ, ನಾನೇನ್ ಮಾಡ್ತೀನಿ, ಸಮರ್ಪಿಸ್ತೀನಿ ಅಂತ ಹೇಳಿ ದೃಢವಾಗಿ ನಿಂತ್ಕೊಂಡು ಅಲ್ಲಿ ಬಲಿ ಕೊಡ್ಲಿಕ್ಕೆ ಹೋಗ್ತಾನೆ. ಆ ಒಂದು ಎಕ್ಸಾಂಪಲ್ ನ ಇಟ್ಕೊಂಡು ತಂದೆ ದೇವರು ಅಬ್ರಹಾಮನೇ, ನನ್ನ ಫ್ರೆಂಡ್ ಆದ ಅಬ್ರಹಾಮನೇ ತನ್ನ ಮಗನನ್ನು ಕೊಡುವಾಗ ನಾನು ಸಹ ಏನ್ ಮಾಡ್ಬೋದು, ನನ್ನ ಮಗನನ್ನು ಲೋಕದ ರಕ್ಷಣೆಗೋಸ್ಕರ ಕೊಡ್ಬೋದು ಅಂತ ಹೇಳಿ ಆತನು ಯೇಸು ಕ್ರಿಸ್ತನನ್ನು ಲೋಕದ ರಕ್ಷಣೆಗೋಸ್ಕರ ಕೊಟ್ಟನು. ಲೋಕದ ರಕ್ಷಣೆ ಆತನು ಮಾಡಲು ಈಗ ನಿಂತಿದ್ದಾನೆ. ಯಾರ ಮುಂದೆ ನಿಂತಿದ್ದಾನೆ? ಪಿಲಾತನ ಮುಂದೆ, ಹೆರೋದನ ಮುಂದೆ ನಿಂತು ನ್ಯಾಯ ವಿಚಾರಣೆ ಆಗ್ತಾ ಇದೆ. ನನ್ನ ನಿಮಗೆ ಅಲ್ಲಿ ನ್ಯಾಯ ವಿಚಾರಣೆ ಆಗ್ಬೇಕಾಗಿತ್ತು, ನನ್ನ ನಿಮಗೆ ಅಲ್ಲಿ ಶಿಕ್ಷೆ ಆಗ್ಬೇಕಿತ್ತು. ಆ ಶಿಕ್ಷೆ, ನನ್ನ ನಿಮಗೆ ಆಗ್ಬೇಕಾದಂತಹ ಶಿಕ್ಷೆ, ನನ್ನ ನಿಮಗೆ ಆಗ್ಬೇಕಾದಂತಹ ನ್ಯಾಯ ವಿಚಾರಣೆ ಯಾರು ಹೊತ್ಕೊಂಡು ನಿಂತಿದ್ದಾರೆ? ಇಲ್ಲಿ ಯೇಸು ಸ್ವಾಮಿ ಹೊತ್ಕೊಂಡು ನಿಂತಿದ್ದಾನೆ. ಎಷ್ಟು ಘೋರವಾದ ವಿಷಯ ಅಲ್ವಾ, ಎಷ್ಟು ಘೋರವಾದ ಸಂಗತಿ. ಈ ಕಡೆ ಜನರನ್ನ ನೋಡಿದ್ರೆ, ರೋಮನ್ ಅಧಿಕಾರಿಗಳನ್ನ ನೋಡಿದ್ರೆ ಅಪಹಾಸ್ಯ ಮಾಡ್ತಾ ಇದ್ದಾರೆ. ಯಾರು ಬೇಕಂದ್ರೆ ಅವ್ರಿಗೆ ಇವಾಗ ಬರಬ್ಬನನ್ನ ಏನ್ ಮಾಡು, ಬಿಟ್ಟು ಕೊಡು. ಯಾರು ಬೇಡ ನಮ್ಗೆ? ಯೇಸು ಸ್ವಾಮಿ ಬೇಡ, ಬರಬ್ಬ ಬೇಕು ಅಲ್ಲ. ಬರಬ್ಬ ಎಂತವನಾಗಿದ್ದ? ಕೊಲೆಗಾರ, ಕಳ್ಳನನ್ನ ಬಿಟ್ಕೊಡು ಅಂತ ಹೇಳಿ ಪಿಲಾತನನ್ನ ಇವ್ರು ಫೋರ್ಸ್ ಮಾಡ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿಯನ್ನ ಏನ್ ಮಾಡ್ತಾ ಇಲ್ಲ, ಬಿಟ್ಕೊಡ್ಲಿಕ್ಕೆ ಅಥವಾ ಕೇಳಲಿಕ್ಕೆ ಅವ್ರಿಗೆ ಒಪ್ಪಿಗೆ ಇಲ್ಲ. ಪಿಲಾತ ಏನಂತ ಅಂದ್ಕೊಳ್ತಾನೆ, ಯೇಸು ಸ್ವಾಮಿಗೆ ಒಂದಷ್ಟು ಏಟ್ಗಳು ಹೊಡಿಸಿ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ, ಏನೂ ತಪ್ಪಿಲ್ಲ ಎತ್ತದ ಮೇಲೆ. ಆದಾಗ್ಯೂ ಇವರು ಅವ್ರ ಮೇಲೆ ತಪ್ಪನ್ನು ಹೊರಿಸ್ತಾ ಇದ್ದಾರೆ, ಒಂದಷ್ಟು ಒದೆ ಹೊಡಿಸ್ಬಿಟ್ಟು ಬಿಟ್ಬಿಡೋಣ, ಹಾಗಾಗಿ ಜನಕ್ಕೆ ಸಮಾಧಾನ ಆಗ್ಬೋದೇನೋ ಅಂತ ಹೇಳಿ ನ್ಯಾಯಾಧೀಶನಾಗಿ ಆತನು ಕೂತಿರುವಾಗ ಅವನು ಈ ರೀತಿ ಆಲೋಚನೆ ಮಾಡಿಕೊಂಡು ಯೇಸು ಸ್ವಾಮಿ ಬಗ್ಗೆ ಕೇಳ್ತಾನೆ. ಆದ್ರೂ ಜನ ಏನ್ ಹೇಳ್ತಾರೆ, ಶಿಲುಬೆಗೆ ಹಾಕಿಸ್ರಿ, ಅವ್ರನ್ನ ಬಿಡ್ಬೇಡ್ರಿ, ಅವನನ್ನ ಏನ್ ಮಾಡ್ರಿ, ಶಿಲುಬೆಗೆ ಹಾಕ್ರಿ. ಇದು ಯಾರ ಕುತಂತ್ರ ಆಗಿತ್ತು? ಜನರು ಮಾತ್ರ ಅಲ್ಲಿ ಮಾತಾಡ್ತಾ ಇದ್ರ?
ಸೈತಾನನ ಕುತಂತ್ರ ಸಹ ಅಲ್ಲಾಗಿತ್ತು. ಸೈತಾನನಿಗೇನು, ಓ ಯೇಸು ಸ್ವಾಮಿ ನಿಂತ್ಕೊಂಡಿದ್ದಾರೆ, ಯೇಸು ಸ್ವಾಮಿಗೆ ಶಿಲ್ಬೆಗೆ ಹಾಕ್ತಾರೆ, ನೋವು ಕೊಡ್ತಾರೆ, ಮರಣ ಆಗುತ್ತೆ, ಯೇಸು ಸ್ವಾಮಿ ಸತ್ತೋದ್ರೆ ಏನಿರಲ್ಲ ಅಲ್ಲಿ, ಮುಂದೆ ವಿಮೋಚನೆ ಅನ್ನೋದೇ ಇರಲ್ಲ. ನನಗೆ ಇಷ್ಟ ಬರಬೇಕು ಹಾಗೆ ನನಗೆ ಈ ಪ್ರಪಂಚನ ಆಳ್ವೆ ಮಾಡ್ಕೋಬಹುದು ಅಂತ ಹೇಳಿ ಸೈತಾನನು ಜೋರಾಗಿ ಏನ್ ಮಾಡ್ತಾ ಇದ್ದ, ಜನರ ಮೂಲಕ ಹೇಳಿಸ್ತಾ ಇದ್ದಾನೆ. ನಾವು ಸಹ ಕೆಲವೊಂದು ಎಷ್ಟೋ ಸತಿ ನಾವೇನ್ ಮಾಡ್ತೇವೆ, ಯೇಸು ಸ್ವಾಮಿಯನ್ನ ಆರಿಸ್ಕೊಳ್ಳುವಾಗ ಯೇಸು ಸ್ವಾಮಿ ಬೇಕಾ, ಸೈತಾನನ ಮುಂದೆ ಇರುವಂತಹ ಟೆಂಪ್ಟೇಷನ್ಸ್ ಅಥವಾ ಪ್ರೆಷರ್ ಅನ್ನ ಹೊತ್ಕೊಳ್ತಿದೀವ, ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಅನೇಕ ಸಾರಿ ನಾವು ಲೋಕಕ್ಕೆ ಅಂಟಿಕೊಂಡು ಲೋಕಕ್ಕೆ ಯಾವುದು ಈಸಿ ಆಗಿದೆ, ಯಾವುದು ನಮ್ಗೆ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಸಿಗ್ತದೆ ಅದನ್ನ ಹೊಂದ್ಕೊಳ್ಳಿಕ್ಕೆ ನಾವೇನ್ ಮಾಡ್ತೇವೆ, ಪ್ರಯಾಸ ಪಡ್ತೇವೆ. ಸೈತಾನನ ಮಕ್ಕಳಾಗಿ ನಾವು ಮತ್ತೆ ಕೆಸರಲ್ಲಿ ಬಿಡ್ತೀವಿ. ಮಕ್ಕಳು ಆಟ ಆಡುವಾಗ ಹೋಗಿ ಕೆಸರಲ್ಲಿ ಬಿದ್ದಿದ ತಕ್ಷಣ ನಾವು ಮಕ್ಕಳನ್ನಲ್ಲಿ ಕೆಸರಲ್ಲೇ ಬಿಟ್ಬಿಡ್ತೀವ. ಏನ್ ಮಾಡ್ತೀವಿ, ಮನೆ ಕರ್ಕೊಂಡು ಬಂದು ಚೆನ್ನಾಗಿ ಸ್ನಾನ ಮಾಡಿಸಿ ಪೌಡರ್ ಕ್ರೀಮ್ ಎಲ್ಲ ಹಾಕಿ ಆ ಮಕ್ಳಿಗೆ ಒಳ್ಳೆ ಬಟ್ಟೆ ಹಾಕಿ ನೀಟ್ ಮಾಡಿ ಇರ್ತೀವಲ್ಲ, ಹಾಗೇನೆ ನಾವು ಪಾಪಕ್ಕೆ ಲೋಕಕ್ಕೆ ಅಂಟಿಕೊಂಡು ಸೈತಾನನ ಮಾತನ್ನು ಕೇಳುವಾಗ ಯೇಸು ಸ್ವಾಮಿ ಸಹ ಆಹಾ ಎಷ್ಟು ಚೆನ್ನಾಗಿ ಸೈತಾನದ ಮಕ್ಕಳಾಗಿ ನೀವು ಪಾಪ ಮಾಡ್ತಿದ್ದೀರಾ, ಎಷ್ಟು ಚೆನ್ನಾಗಿ ಸೈತಾನದ ಮಾತು ಕೇಳ್ತಾ ಇದ್ದೀರಾ ಅಂತ ಹೇಳಿ ನಮ್ಮನ್ನ ಕರ್ಕೊಂಡ್ಬಂದು ತಾಯಿಯೋ ಪಾದಿಯಲ್ಲಿ ನಮ್ಮನ್ನ ಕ್ಲೀನ್ ಮಾಡಿ ಪರಿಶುದ್ಧತೆಗೊಳಿಸಿ ನಮ್ಮನ್ನು ಶುದ್ಧ ಮಾಡಿ ನಮ್ಮನ್ನ ಪಕ್ಕದಲ್ಲಿ ಇಟ್ಕೊಂಡು, ನೀವು ನನ್ನ ಮಕ್ಕಳು, ನಾನು ಆರಿಸ್ಕೊಂಡಿರುವಂತ ಮಕ್ಕಳು ಅಂತ ಹೇಳಿ ಮತ್ತೆ ಆ ಪಾಪಕ್ಕೆ ಬೀಳದ ಹಾಗೆ ನಮ್ಮನ್ನ ನೋಡ್ಕೊಳ್ಳುವಂತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆದಾಗ್ಯೂ ನಾವು ಸೆಲೆಕ್ಟ್ ಮಾಡ್ಕೊಳ್ತಾ ಇರೋದು ಯಾರನ್ನ, ಬರಪ್ಪನನ್ನ ಅಲ್ಲ. ಯೇಸು ಸ್ವಾಮಿ ಬೇಡ, ಯಾರು ಬೇಕು, ಬರಪ್ಪ ಬೇಕು. ನಮ್ಮ ಒಂದು ಲೌಕಿಕವಾಗಿ ನಾವು ಯಾವುದೇ ವಿಚಾರದಲ್ಲಿ ನಾವು ಅಂಟುಕೊಂಡಿದ್ರೆ ಅಥವಾ ಸೈತಾನನಿಗೆ ನಾವು ಎಡೆ ಕೊಟ್ಟಿದ್ರೆ ಹಿಂದೆ ನಮ್ಮ ಮನಸ್ಸನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋಣ. ಸೈತಾನನ ಕಡೆಗೆ ನಾವು ದೂರ ಇಟ್ಟು ಕ್ರಿಸ್ತನ ಕಡೆಗೆ ಓಡಿ ಬಂದು ಕ್ರಿಸ್ತನ ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಯಾಕೆಂದರೆ ಯಾವ ತಪ್ಪು ಮಾಡದೆ, ಯಾವ ಅನೀತಿಯನ್ನು ಮಾಡದೆ ಆತನನ್ನ ನಮಗೋಸ್ಕರ ಎಲ್ಲಿ ನಿಂತಿದ್ದಾನೆ, ನ್ಯಾಯ ತೀರ್ಪಿನ ಮುಂದೆ ನಿಂತಿದ್ದಾನೆ. ಯೇಸುವಿಗೆ ನ್ಯಾಯ, ನಿರಪರಾಧಿ ಯಾದಾತನಿಗೆ ತೀರ್ಪು. ಮಾನವ ಇತಿಹಾಸದಲ್ಲಿ ಅನೇಕ ವಿಚಾರಣೆಗಳು ನಡೆದು ಆಗ್ಲೇ ಹೇಳಿದಾರ, ಎಷ್ಟೊಂದು ಜಡ್ಜ್ಮೆಂಟ್ಸ್ ಆದ್ವು. ಆದ್ರೆ ಅನ್ಯಾಯ ಆದಂತಹ ಜಡ್ಜ್ಮೆಂಟ್ ಈ ರೀತಿ ಘೋರವಾಗಿ ಜಡ್ಜ್ಗೆ ಗೊತ್ತು, ನಾನು ಇವನ್ ಮೇಲೆ ಯಾವ ಅಪರಾಧನೂ ಇವನ್ ಮುಂದೆ ಕಾಣಿಸ್ತಾ ಇಲ್ಲ, ಆದ್ರೂ ನಾನೇನ್ ಮಾಡ್ಬೇಕಾಗಿದೆ, ಇಲ್ಲಿ ಅವನನ್ನ ಜಡ್ಜ್ ಮಾಡ್ಬೇಕಾಗಿದೆ ಅಂತ ಹೇಳಿ ಅಲ್ಲಿ ದೇವರ ಮೇಲೆ ಯಾವ ರೀತಿಯಾದಂತಹ ಆರೋಪ ಇಲ್ಲದಿದ್ರು ನ್ಯಾಯವನ್ನಲ್ಲಿ ಕೊಟ್ಟಿಬೇಕಾಯ್ತು. ಯಾವುದರಲ್ಲಿ ಯಾವ ರೀತಿ ನ್ಯಾಯ, ಅನ್ಯಾಯ ಅಲ್ಲಿ ಗರ್ಜಿಸ್ತಾ ಇದೆ, ಸುಳ್ಳು ಗರ್ಜಿಸ್ತಾ ಇದೆ. ಯೇಸು ಕ್ರಿಸ್ತನು ಸತ್ಯವಂತನಾಗಿ ಮೂಕನಾಗಿ ಏನೂ ಮಾತಾಡದೆ ಏನ್ ಮಾಡ್ತಾ ಇದ್ದಾರೆ, ನಿಂತ್ಕೊಂಡು ಎಲ್ಲವನ್ನು ನೋಡ್ತಾ ಇದ್ದಾನೆ. ಅದು ಯೇಸು ಕ್ರಿಸ್ತನ ವಿಚಾರಣೆ ಆಗಿದೆ. ನಿರಪರಾಧಿಯಾದ ದೇವರು ನನ್ನ ನಿಮಗೋಸ್ಕರ ಅಪರಾಧಿಯಾದನು, ಆರೋಪಿಯಾದನು. ನ್ಯಾಯಾಧೀಶರು ಸತ್ಯ ತಿಳಿದ್ರು ಅವ್ರೇನಾಗಿದ್ರು, ಮೌನವಾಗಿದ್ರು, ಏನು ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಜನ ಅಷ್ಟು ಸ್ಟ್ರಾಂಗ್ ಆಗಿ ನಮ್ಗೆ ಕಳ್ಳತನ ಬಿಟ್ಕೊಡು, ಲೋಕರಕ್ಷಕ ನಮ್ಗೆ ಬೇಡ ಅಂತ ಹೇಳಿ ನಿಂತ್ಕೊಂಡಿದ್ದಾರೆ. ಇಲ್ಲಿ ರೋಮನ್ನರ ಅಧಿಕಾರಿಗಳಿಗೆ ಎಲ್ಲಿ ತಮ್ಮ ಅಧಿಕಾರದಲ್ಲಿ ಇವನು ರಾಜ ಅಂತ ಹೇಳ್ತಾ ಇದ್ದಾನೆ, ಯಾವುದೋ ದೇಶದ ರಾಜನೋ ಏನೋ, ಇವನ್ ರಾಜನಾಗಿ ತನ್ನ ಸೈನ್ಯದೊಳಗೆ ಬಂದ್ಬಿಟ್ರೆ ನಮ್ಮ ಅಧಿಕಾರಕ್ಕೆ ಎಲ್ಲಿ ಧಕ್ಕೆ ಬರ್ತದೋ ಅಂತ ಹೇಳಿ ರೋಮನ್ನರಲ್ಲಿ ಏನಾಗ್ತಾ ಇದೆ, ಅವರಿಗೆ ಹೆದರಿಕೆ ಆಗ್ತಾ ಇದೆ. ಅಧಿಕಾರಿಗಳಿಗೆ ಈ ರೀತಿ ಹೆದರಿಕೆ, ಜನರಿಗೆ ಏನೋ ಒಂದು ಒಳ್ಳೆ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಅವರಲ್ಲಿ ಕೂಗಾಡ್ತಾ ಇದ್ದಾರೆ. ಸಿಪಾಯಿಗಳು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಹಿಂಸಿಸಲಿಕ್ಕೆ ಕಾಯ್ಕೊಂಡು ಯಾವ ರೀತಿ ಆತನನ್ನು ಹಿಂಸಿಸ್ಬೇಕು, ಆತನ ಬಟ್ಟೆ ಚೀಟು ಹಾಕೋದ್ರಿಂದ ಹಿಡಿದು ಆತನನ್ನು ಹೊಡೆದು ಆತನ ಮೇಲೆ ಉಗುಳಿ ಆತನಿಗೆ ಅಷ್ಟು ರೀತಿಯಾದಂತ ಅವಮಾನ ಮಾಡುತ್ತಾ ಆತನನ್ನು ಎಲ್ಲಾ ರೀತಿಯನ್ನು ಯಾವ ರೀತಿಯೂ ಬಿಡದೆ ಎಲ್ಲಾ ರೀತಿ ಆತನಿಗೆ ಅವಮಾನ ಪಡಿಸಿ ಆತನನ್ನು ಒಂದು ನಾರ್ಮಲ್ ಮನುಷ್ಯರನ್ನ ನಾವು ಟ್ರೀಟ್ ಮಾಡ್ಲಿಕ್ಕೆ ಸಹ ಏನ್ ಮಾಡ್ತೇವೆ, ಎದುರ್ಕೊಳ್ತೇವೆ. ಆ ರೀತಿ ಅವನನ್ನ ಅಷ್ಟು ಘೋರ ಕಷ್ಟವನ್ನು ಕೊಟ್ಟು ಟ್ರೀಟ್ ಮಾಡೋದನ್ನ ನಾವಿಲ್ಲಿ ನೋಡ್ತೇವೆ. ಸುಳ್ಳು ಆರೋಪಗಳು ಆತನ ಮೇಲೆ ಬೀಳ್ತದೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 2ನೇ ವಚನದಲ್ಲಿ ಈತನನ್ನು ನಾವು ಜನರನ್ನು ತಪ್ಪು ದಾರಿಗೆ ಒಯ್ಯುತ್ತಾನೆಂದು ಕಂಡೆವು. ಯೇಸು ಸ್ವಾಮಿ ಯಾವತ್ತಾದ್ರೂ ಜನರನ್ನ ತಪ್ಪಾಗಿ ನಡೆಸಿದ್ರ?
ಯಾವತ್ತೂ ಇಲ್ಲ. ಆದ್ರೂ ಇವ್ರಿಗೇನಂತ ಕಾಣಿಸ್ತು, ಜನರನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸಿದರು ಅಂತ ಹೇಳಿ ಕಾಣಿಸ್ತು. ಹಾಗೂ ಇವ್ರಿಗೆ ಇನ್ನೇನ್ ಕಾಣಿಸ್ತು, ಯೇಸು ಸ್ವಾಮಿ ಮೇಲೆ ಎರಡೇ ಅವ್ರಿಗೆ ಸಿಗೋದು. ಒಂದು, ನಾನೇ ಅರಸ ಅಂತ ಹೇಳಿಕೊಂಡ ಅಂತ ಹೇಳಿ ನಾವು ನೋಡ್ತೇವೆ. ಎರಡನೇದಾಗಿ ಜನರನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸಿದನು ಅಂತ ಹೇಳ್ತೇವೆ. ಯೇಸುವಿನ ಮೇಲೆ ರಾಜಕೀಯ ಆರೋಪ, ಧಾರ್ಮಿಕ ದ್ವೇಷ ಎಲ್ಲವೂ ಆತನ ಮೇಲೆ ಬಿದ್ದಿತ್ತು. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 7ನೇ ವಚನದಲ್ಲಿ ಅವನು ಬಾಧಿಸಲ್ಪಟ್ಟನು, ಆದರೆ ಬಾಯಿ ತೆರೆಯಲಿಲ್ಲ. ಸತ್ಯವಾದ ಕ್ರಿಸ್ತನು ಏನಾಗಿದ್ದಾನಿಲ್ಲಿ? ಮೌನವಾಗಿದ್ದಾನೆ. ಸುಳ್ಳೇನಾಗ್ತಾ ಇದೆ? ಗರ್ಜಿಸ್ತಾ ಇದೆ. ಎರಡನೇದಾಗಿ ಪಿಲಾತ ಮತ್ತು ಹೆರೋದನ ರಾಜಕೀಯ ಆಟ. ನಾನಾಗ್ಲೇ ಹೇಳಿದ್ನಲ್ಲ, ಅಲ್ಲಿ ಹೋಗಿ ನೀವು ಇಲ್ಲಿ ಬನ್ನಿ ಅಂತ ಹೇಳಿ ಆ ಕಡೆಯಿಂದ ಈ ಕಡೆಗೆ ಹೋರಾಡಿಸ್ತಾ ಅವರು ರಾಜಕೀಯ ಆಟ ಆಡ್ಕೊಂಡು ಕೊನೆಗೆ ಅವರಿಬ್ರು ಒಂದಾದ್ರು ಅಲ್ವಾ. ಪಿಲಾತನು ರೋಮನ್ ಆಡಳಿತಗಾರ, ಹೆರೋದನು ಗಲಿಲಾಯದ ರಾಜ. ಇಬ್ರು ಇದು ನಮ್ ಜೂರಿಸ್ಡಿಕ್ಷನ್ ಅಲ್ಲ, ಇದು ನಮ್ ಜೂರಿಸ್ಡಿಕ್ಷನ್ ಅಲ್ಲ ಅಂತ ಯೇಸು ಸ್ವಾಮಿನ ಆ ಕಡೆ ಈ ಕಡೆ ಓಡಾಡಿಸಿ ಕೊನೆಗೆ ಅವರಿಬ್ರು ಒಂದಾದ್ರು. ಅವರಿಬ್ರಿಗೆ ಯಾವ ರೀತಿಯಾದಂತ ತಪ್ಪು ಕಾಣಿಸ್ತಾ ಇಲ್ಲ. ಆದಾಗ್ಯೂ ಜನರಿಗೋಸ್ಕರ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಒಪ್ಪಿಸಿದರು. ಲೋಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಈಗ ತಾನೇ ಓದಿ ಕೇಳಿದ ಹಾಗೆ, ನಾನು ಈತನಲ್ಲಿ ಯಾವ ದೋಷ ಕಂಡಿಲ್ಲ. ಜಡ್ಜಿಗೆ ಗೊತ್ತಾಗುತ್ತೆ ನನಗೆ ಯಾವ ದೋಷನೂ ಕಾಣಿಸ್ತಾ ಇಲ್ಲ. ಲೋಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡೋದಾದ್ರೆ, ಹೆರೋದನು ಅವನನ್ನು ಅವಮಾನ ಮಾಡಿದನು. ಹೆರೋದನು ಸಹ ಅಲ್ಲಿ ಅವಮಾನ ಮಾಡೋದನ್ನ ನೋಡ್ತೇವೆ. ಇಬ್ಬರಿಗೂ ಸತ್ಯ ತಿಳಿದಿದ್ರು, ಆದ್ರೆ ಜನರ ಒತ್ತಡಕ್ಕೆ ಅವರು ಮಣಿದು ಅವರನ್ನು ಯೇಸು ಕ್ರಿಸ್ತನಿಗೆ ಶಿಲುಬೆ ಮೇಲೆ ಒಪ್ಪಿಸಿದರು. ನ್ಯಾಯವು ರಾಜಕೀಯದ ಮುಂದೆ ಸೋತಿತ್ತು. ಮೂರನೇದಾಗಿ ಜನರ ಆಯ್ಕೆ ಬರಬನನ್ನು ಆರಿಸುವುದು. ನಾವು ಸಹ ಎಷ್ಟೋ ವೇಳೆ ಏನ್ ಮಾಡ್ತೇವೆ, ಕೆಟ್ಟದನ್ನೇ ಆರಿಸ್ಕೊಳ್ತೇವೆ. ಒಳ್ಳೆಯದನ್ನ ಮುಂದೆ ಇದ್ರೂ ಅದು ಬೇಡ ಅಲ್ವಾ. ಹಾಗೆ ನಾವು ಕೆಟ್ಟದನ್ನು ಆರಿಸಿಕೊಳ್ಳದೆ ಯೇಸು ಕ್ರಿಸ್ತನನ್ನು ಆರಿಸಿಕೊಳ್ಬೇಕು ಅನ್ನೋದೇ ದೇವರ ಮುಖ್ಯ ಉದ್ದೇಶ ಆಗಿದೆ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 18ನೇ ವಚನದಲ್ಲಿ ಈತನನ್ನು ಕೊಲ್ಲು, ಬರಬನನ್ನು ಬಿಡು ಅಂತ ಹೇಳಿ ಜನರೇನ್ ಮಾಡಿದ್ರು, ಬರಬನ ಬಗ್ಗೆ ಕೂಗಾಡಿದ್ರು ಅಂತ ಹೇಳಿ ನೋಡ್ತೇವೆ. ನಾವು ಅಪರಾಧಿಯನ್ನ ಬಿಡಿಸ್ಕೊಳ್ತೇವೆ. ನಿರಪರಾಧಿಯಾದಂತ ಯೇಸು ಕ್ರಿಸ್ತನನ್ನ ಎಷ್ಟೋ ಸಾರಿ ಬಿಟ್ಟು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಅಲೆದಾಡ್ತಾ ಇದ್ದೇವೆ. ನಮಗೆ ಇಷ್ಟ ಬಂದ ರೀತಿಯಲ್ಲಿ ನಾವು ಅಲೆದಾಡದೆ ಆತನ ಪರಿಶುದ್ಧ ಮಕ್ಕಳಾಗಿ ಪರಿಶುದ್ಧ ಮಾರ್ಗದಲ್ಲಿ ನಡಿಬೇಕನ್ನೋದೇ ದೇವರ ಮುಖ್ಯ ಉದ್ದೇಶ. 2ನೇ ಕೊರಿಂಥ 5ನೇ ಅಧ್ಯಾಯ 21ರಲ್ಲಿ ಹೇಳೋ ಹಾಗೆ, ಪಾಪವಿಲ್ಲದವನನ್ನು ದೇವರೇನ್ ಮಾಡಿದ್ರು, ಪಾಪಿಯಾಗಿಸಿದರು. ನನ್ನ ನಿಮಗೆ ರಕ್ಷಣೆ ಕೊಟ್ಟು ನನ್ನ ನಿಮಗೆ ನಿತ್ಯ ಜೀವವನ್ನು ಕೊಡ್ಬೇಕು, ನನ್ನ ನಿಮಗೆ ಪರಲೋಕ ಪಟ್ಟಣ ಕೊಡ್ಬೇಕು ಅಂತ ಹೇಳಿ ಪಾಪವಿಲ್ಲದವನನ್ನ ಪಾಪಿಯಾಗಿ ಮಾಡಿದ್ರು. ಈಗ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಇರ್ತಾರೆ. ಫ್ರೆಂಡ್ಸ್ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಆ ಫ್ರೆಂಡ್ಗೆ ಏನೋ ತಪ್ಪಾಗಿರುತ್ತೆ ಅಥವಾ ಏನೋ ಆಕಸ್ಮಿಕವಾಗಿ ಒಂದು ತಪ್ಪಿನ ಪರಿಸ್ಥಿತಿಯಲ್ಲಿ ಅವ್ನು ಸಿಕ್ಕಾಕೊಂಡ್ ಬಿಟ್ಟಿದ್ರೆ, ಯಾವ್ದೋ ಒಂದು ಕಾಪಿ ಮಾಡೋದ ಅಥವಾ ಇನ್ನೇನೋ ಫ್ರೆಂಡ್ಸ್ ಹೊಡೆದು ಸಿಕ್ಕಾಕೊಂಡಿರ್ತಾನ, ಏನೋ ಮಾಡಿದ್ರೆ ಏನ್ ಮಾಡ್ತಾರೆ, ಎಸ್ಪೆಷಲಿ ಬಾಯ್ಸ್, ನಾನ್ ಮಾಡಿದ್ದು ನನ್ನ ಫ್ರೆಂಡ್ ಅಲ್ಲ ಅಂತ ಹೇಳಿ ಮುಂದೆ ಹೋಗಿ ನಿಂತ್ಕೊಂಡು ಅವನ ಬಗ್ಗೆ ಹೇಳಿ ಅವನನ್ನ ಬಿಡಿಸ್ಬಿಟ್ಟು ಅವ್ನು ತಗೊಳ್ಳೋಂತ ಪನಿಷ್ಮೆಂಟ್ ನ ಕೆಲವೊಂದ್ಸತಿ ಇವರೇ ತಗೊಂಡು ಬರ್ತಾರೆ ಅಲ್ವಾ. ಯಾಕೆ? ಫ್ರೆಂಡ್ ಮೇಲೆ ಅಲ್ಲಿ ಪ್ರೀತಿ ಇರ್ತದೆ. ನನ್ನ ಫ್ರೆಂಡ್ ನ ನಾನು ಬಿಟ್ಕೊಡ್ಬಾರ್ದು, ಅವನೇನು ತಪ್ಪಿಲ್ಲ, ಇಟ್ಸ್ ಓಕೆ. ಇವನ್ ಅವ್ನು ತಪ್ಪು ಮಾಡಿದ್ರೆ ನಾನು ಅವನ ಬದಲಿಗೆ ಏನ್ ಮಾಡ್ತೀನಿ, ಆ ಪನಿಷ್ಮೆಂಟ್ ನ ತಗೊಳ್ತೀನಿ. ನನ್ನ ಫ್ರೆಂಡಿಗೆ ಆ ಪನಿಷ್ಮೆಂಟ್ ಸಿಗೋದು ನನ್ಗೆ ಇಷ್ಟ ಇಲ್ಲ ಅಂತ ಹೇಳಿ ಎಷ್ಟೋ ಸರಿ ಏನ್ ಮಾಡ್ತೀವಿ, ನಮ್ ತುಂಬಾ ಇಷ್ಟ ಆದ್ರೆ ಅವ್ರ ಬದಲಿಗೆ ನಾವೇನ್ ಮಾಡ್ತೀವಿ, ಒಂದೊಂದ್ಸತಿ ಪನಿಷ್ಮೆಂಟ್ ತಗೊಳ್ತೀವಿ ಅಲ್ವಾ. ಮನೇಲೂ ಸಹ ಅಕ್ಕ ತಮ್ಮಂದಿರಿರ್ಬೋದು ಅಥವಾ ಅಣ್ಣ ತಮ್ಮಂದಿರಿರ್ಬೋದು, ತಮ್ಮ ಏನೇ ತಪ್ಪು ಮಾಡಿದ್ರೆ ಅಣ್ಣ ಏನ್ ಮಾಡ್ತಾನೆ, ನಾನ್ ಮಾಡಿದ್ದು ಹೋಗ್ಲಿ ಬಿಡು ಅಂತ ಹೇಳಿ ಅಲ್ಲಿ ಹೋಗಿ ಅಪ್ಪ ಹತ್ರ ಕೆಲವೊಂದ್ಸತಿ ಬೈಸ್ಕೊಳ್ಳೋದು, ಓಡಿಸ್ಕೊಳ್ಳೋದು, ಅಥವಾ ಕೆಲವೊಮ್ಮೆ ಇಟ್ಸ್ ಓಕೆ ಅಂತ ಹೇಳಿ ಫೈಟಿಂಗು ಮಾಡ್ತೀವಿ, ಬಿಟ್ಕೊಡಲ್ಲ. ಬಟ್ ತುಂಬಾ ಒಂದು ಕ್ರಿಟಿಕಲ್ ಕಂಡೀಷನ್ ಬಂದಾಗ ಅಥವಾ ಮೂರನೇವ್ರು ಬಂದಾಗ ಆಗೇನಾಗ್ತದೆ, ನಾವೇನ್ ಮಾಡ್ತೀವಿ, ನಿಂತ್ಕೊಳ್ತೀವಿ. ನಮ್ಮಕ್ಕ, ನನ್ನ ತಂಗಿ, ನಮ್ಮಣ್ಣ, ನಮ್ಮ ತಮ್ಮ ಅಂತ ಹೇಳಿ ನಾವು ನಿಂತ್ಕೊಂಡು ಅವ್ರಿಗೋಸ್ಕರ ನಾವು ಪನಿಷ್ಮೆಂಟ್ ನ ತಗೊಳ್ತೇವೆ. ಯೇಸು ಸ್ವಾಮಿ ಸಹ ಹಾಗೆ ನಮ್ಮನ್ನ ಬಹಳ ಪ್ರೀತಿ ಮಾಡಿ, ನಮ್ಮನ್ನು ಅಷ್ಟು ಪ್ರೀತಿ ಮಾಡಿ ನಮ್ಮನ್ನ ಸ್ನೇಹಿತರು ಅಂತ ಹೇಳಿ ಆತನ ಕರೆದ್ನಲ್ಲ, ಆತನ ಕರೆದು ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ, ನಮಗೋಸ್ಕರ ನಾವು ಮಾಡಿದ ತಪ್ಪಿಗೂ ಬದಲಾಗಿ, ನಾವು ಮಾಡಿದ ಪಾಪದ ಬದಲಾಗಿ ಆತನಲ್ಲಿ ನಿಂತ್ಕೊಂಡು ಆತನಲ್ಲಿ ಶಿಕ್ಷೆಯನ್ನು ಹೊಂದ್ಕೊಳ್ತಾ ಇದ್ದಾನೆ. ಶಿಲುಬೆಯ ಶಿಕ್ಷೆ ಅಂದ್ರೆ ಎಷ್ಟು ಘೋರವಾದದ್ದಂದ್ರೆ ಅದು ಅವಮಾನಕರ ಸಂಗತಿಯಾಗಿತ್ತಂತೆ. ರೋಮನ್ನರ ಆಡಳಿತದಲ್ಲಿ ಶಿಲುಬೆ ಮೇಲೆ ಪ್ರಾಣ ತೆಗೆಯೋದು ಅಂದ್ರೆ
ಅಷ್ಟು ಘೋರವಾಗಿ ಹೊಡೆದು ಒಂದು ಏಟು ಹೊಡೆದ್ರೆ ಆ ಚಾವಟಿನಲ್ಲಿ ಮಾಂಸ ಕಿತ್ತು ಬರ್ಬೇಕು, ಬೆನ್ನಿಂದು ಅಥವಾ ಎಲ್ಲಿ ಹೊಡಿತಾರೆ ಆ ಪ್ಲೇಸ್ ನಲ್ಲಿ ಆ ಮಾಂಸ ಅಷ್ಟು ಕಿತ್ತು ಬರೀತಾ ಇರ್ತಂತೆ, ಅಷ್ಟು ಘೋರವಾಗಿ ಏಟು. ಅದಾದ್ಮೇಲೆ ಶಿಲುಬೆ ಮೇಲೆ ನಾರ್ಮಲ್ ಮನುಷ್ಯರು ಅಲ್ಲಿ ಶಿಲುಬೆ ಮೇಲೆ ಶಿಲುಬೆಗೆ ಹಾಕಿ ಹೊಡೆದ್ರೆ 3 ದಿನ ಆದ್ರೂ ಅವರು ಕೂಗಿ ಕೂಗಿ ಕೂಗಾಡಿ ದೇಹದಲ್ಲಿರೋ ರಕ್ತ ಎಲ್ಲ ಹೋಗಿ ಅವರು ಜೀವ ಬಿಡ್ತಾ ಇದ್ದಂತೆ. ಅಷ್ಟು ಘೋರವಾದಂತ ಸಾವು ಆ ಶಿಲುಬೆಯ ಸಾವಾಗಿತ್ತಂತೆ. ಅಷ್ಟು ಘೋರವಾದ ಸಾವನ್ನ ಯೇಸು ಸ್ವಾಮಿ ಹೊಂದಬೇಕಲ್ಲ, ಅಷ್ಟು ಘೋರವಾದಂತಹ ಶಿಕ್ಷೆ ಆತನು ಪಡಿಬೇಕಲ್ಲ ಅಂತ ಹೇಳಿ ಮುಂಚಿತವಾಗಿಯೇ ಗೊತ್ತಿದ್ದು. ಅದಕ್ಕೆ ಆತನು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವ್ರೇ ನನ್ ಚಿತ್ತ ಅಲ್ಲಪ್ಪ, ನಿನ್ ಚಿತ್ತ ಇದ್ರೆ ಇದು ಮಾಡಿ ಪಾತ್ರೆನ ತೆಗಿ, ನನ್ನಿಂದ ತೊಲಗಿಸು ಅಂತ ಹೇಳ್ದ. ಎಂಥ ಪಾತ್ರದಾಗಿತ್ತು, ಪಾಪದ ಪಾತ್ರೆ, ಶಾಪದ ಪಾತ್ರದಾಗಿತ್ತು. ಆ ಶಾಪದ ಪಾತ್ರೆ, ಪಾಪದ ಪಾತ್ರೆ ನನ್ನಿಂದ ತೊಲಗಿಸಪ್ಪ ಅಂತ ಹೇಳಿ ಆತನ ಅದಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಆದ್ರೂ ದೇವರ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಾನೆ. ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಆ ಶಿಲುಬೆಯ ಘೋರ ಮರಣವನ್ನು ಹೊಂದ್ಕೊಳ್ತಾನೆ. ಯೇಸು ಕ್ರಿಸ್ತನು ದೇವರ ಮಗನಾಗಿರೋದ್ರಿಂದ, ತಂದೆ ಚಿತ್ತಕ್ಕೆ ಆತನನ್ನು ಒಪ್ಪಿಸಿಕೊಡೋದ್ರಿಂದ ಆತನ ಜೀವ ಏನಾಯ್ತು, ಅಲ್ಲೇ ಅಂದೇ ಶಿಲುಬೆಯ ಮರಣ ಆಗಿದ್ದ ದಿನಾನೇ ಯಾವತ್ತು ಆತನಿಗೆ ಶಿಲುಬೆಗೆ ಹಾಕಿದ್ರು ಅಂದೇ ಆತನು ತನ್ನ ಆತ್ಮವನ್ನು ತಂದೆ ದೇವರಿಗೆ ಒಪ್ಪಿಸಿಕೊಟ್ಟನು. ನಾರ್ಮಲ್ ಮನುಷ್ಯರು ಹೇಗೆ 3 ದಿನ 4 ದಿನ ಅಲ್ಲೇ ಶಿಲುಬೆ ಮೇಲೆ ನೋವು ತಿಂದು ಸಾಯ್ತಾ ಇದ್ರಲ್ಲ, ಆ ರೀತಿ ಯೇಸು ಸ್ವಾಮಿ ಮಾಡಲಿಲ್ಲ. ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಟ್ಟನು. ಹೇಗೋ ಅದೆಲ್ಲದಕ್ಕೂ ಮುಂಚೆ ಇಲ್ಲಿ ನ್ಯಾಯಾಧೀಶನಾಗಿ ಪಿಲಾತನು ಹೆರೋದನ್ನು ಕೊಟ್ಟಿರುವಾಗ ಯೇಸು ಸ್ವಾಮಿ ಅವರ ಮುಂದೆ ನಿಂತು ಏನ್ ಮಾಡ್ತಾ ಇದ್ದಾರೆ, ಎಲ್ಲಾ ಜಡ್ಜ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ವೇಳೆ ಯೇಸು ಸ್ವಾಮಿ ನನಗೆ ಇದಾಗ್ತಾ ಇಲ್ಲಪ್ಪ, ನಾನು ತೆಗ್ದಾಕಿದ್ರಿಂದ ಅಂತ ಹೇಳಿದ್ರೆ ಅಲ್ಲೇ 1000 ದೇವದೂತರು ಬಂದು ಅಲ್ಲೇ ಬಿಡುಗಡೆ ಸಿಗ್ತಾ ಇತ್ತು ಅಲ್ವಾ. ಒಂದ್ ವೇಳೆ ನನ್ಗಾಗಲ್ಲಪ್ಪ ದೇವ್ರೆ, ಯು ಜಸ್ಟ್ ಪ್ರೊಟೆಕ್ಟ್ ಮೀ ಅಂತ ಹೇಳಿದಿದ್ರೆ ಒಂದೇ ಒಂದು ಮಾತಿಂದ ಅಲ್ಲಿ ಏನಾಗ್ತಾ ಇತ್ತು, ದೇವದೂತರು ಬಂದು ಯೇಸು ಸ್ವಾಮಿನ ಸಂತೈಸಿ ಕರ್ಕೊಂಡು ಹೋಗ್ತಾ ಇದ್ರು. ಆದಾಗ್ಯೂ ದೇವರು ಶಾಸ್ತ್ರದಲ್ಲಿರುವಂತ ಎಲ್ಲಾ ಮಾತುಗಳು ನೆರವೇರುವುದಕ್ಕೋಸ್ಕರ ಆತನು ಹಾ ಅಂತ ಹೇಳಿದೆ, ಏನೂ ಮಾತಾಡದೆ, ಕುರಿ ಉಣ್ಣೆ ಕತ್ತರಿಸುವಾಗ ತನ್ನ ಮೈ ಮೇಲಿರುವಂತ ಹುಲ್ಲನ್ನ ಕಟ್ ಮಾಡುವಾಗ ಏನಾದ್ರು ಮಾತಾಡುತ್ತಾ ಕುರಿ? ನೋವಾಗ್ತಾ ಇದ್ರು, ಸೈಲೆಂಟ್ ಆಗಿರುತ್ತಲ್ಲ, ಆ ರೀತಿ ಯೇಸು ಸ್ವಾಮಿ ನೋವಾಗ್ತಾ ಇದ್ರು, ಸೈಲೆಂಟ್ ಆಗಿ ಹಾ ಅಂತ ಕೂಡ ಹೇಳಿದೆ. ಹೌದಿನೇನು ನನ್ನ ಶಿಲ್ಬೆಗೆ ಹಾಕ್ತಾ ಇದ್ದಾರೆ, ಆ ಘೋರ ಮರಣ ನನ್ನ ಮುಂದೆ ಅಂತ ಇದೆ ಅಂತ ಹೇಳಿ ಇವ್ರೇನೇ ಅಲ್ದಾಡ್ಸಿದ್ರು, ಬಟ್ಟೆ ಏನೇ ಚೀಟ್ ಮಾಡಿದ್ರು, ಏನೇ ಅವಮಾನ ಅಪಮಾನ ಅಂದ್ರು, ಆತನು ಎಲ್ಲವನ್ನು ಸಹಿಸಿಕೊಂಡು ನನ್ನ ನಿಮಗೋಸ್ಕರ ಅಲ್ಲಿ ನಿಂತಿದ್ದಾನೆ. ಆತನು ನ್ಯಾಯ ತೀರಿಸಬೇಕಾದಂತಹ ನ್ಯಾಯಾಧೀಶನು, ಆತನಿಗೆ ಏನಾಗ್ತಾ ಇದೆ ಇವತ್ತು, ನ್ಯಾಯ ತೀರ್ಪು ಆಗ್ತಾ ಇದೆ. ದೇವರೆಷ್ಟೋ ಸರಿ ವಾಕ್ಯಗಳನ್ನು ಹೇಳುವಾಗ, ನಿನ್ನ ತಮ್ಮನ ಕಣ್ಣಿನಲ್ಲಿರುವಂತಹ ರವಿಯನ್ನು ತೆಗೆಯೋದಕ್ಕೆ ಮುಂಚೆ ನಿನ್ನ ಕಣ್ಣಲ್ಲಿರುವಂತಹ ತೊಲೆಯನ್ನು ತೆಗೆದುಕೋ. ಅವನ ಕಣ್ಣಲ್ಲಿರೋದೇನೋ ಈಸಿಯಾಗಿ ಕಾಣಿಸುತ್ತೆ, ನಿನ್ ಕಣ್ಣಲ್ಲಿರುವಂತಹ ಕಸ ಯಾರು ತೆಗಿತಾರೆ ಅಲ್ವಾ. ನಾವು ಬೇರೆಯವ್ರನ್ನ ಪಾಯಿಂಟ್ ಔಟ್ ಮಾಡ್ತೀವಿ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಜಡ್ಜ್ಮೆಂಟಲ್ ಆಗಿ ನಾವು ಯೋಚನೆ ಮಾಡ್ತೀವಿ. ಆದ್ರೆ ನಾವು ಮಾಡುವಂತಹ ಪಾಪಕೃತ್ಯ, ನಾವು ಮಾಡುವಂತಹ ಕೆಲಸ ಎಂಥದ್ದಾಗಿದೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಇಂದು ನ್ಯಾಯ ಸ್ಥಾನದಲ್ಲಿ ಯಜ್ಞದ ಕುರಿಯಾಗಿ ನಿಂತಿರುವಂತಹ ಯೇಸು ಕ್ರಿಸ್ತನಿಗೆ ಯಾವ ರೀತಿ ನ್ಯಾಯವನ್ನು ನಾವು ಕೊಡ್ತಾ ಇದ್ದೇವೆ? ಬರಬರನ್ನು ಮತ್ತೆ ಮತ್ತೆ ಕೇಳ್ಕೊಳ್ತಾ ಇದ್ದೀವಾ? ಯೇಸು ಸ್ವಾಮಿಯನ್ನು ಆರಿಸ್ಕೊಳ್ತಾ ಇದ್ದೇವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಯೇಸು ಸ್ವಾಮಿಯನ್ನು ಆರಿಸಿಕೊಂಡ್ರೆ ನಮ್ಗೆ ಏನ್ ಸಿಗ್ತದೆ? ನಿತ್ಯ ಜೀವ ಸಿಗ್ತದೆ. 2000 ವರ್ಷಗಳ ಹಿಂದೆ ಆತನು ನಮಗೋಸ್ಕರ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟು, ನಮಗೋಸ್ಕರ ವಿಮೋಚನೆಯನ್ನು ಕೊಟ್ಟು, ಸೈತಾನನ ಎಲ್ಲಾ ಕುತಾಂತ್ರವನ್ನು ಆತನು ಜಜ್ಜಿ ನಮಗೆ ಜಯಮಾಲೆಯನ್ನು ಕೊಟ್ಟಿದ್ದಾನೆ. ಅಂತ ದೇವರನ್ನು ನಾನು ನೀವು ಪ್ರೀತಿ ಮಾಡುವಾಗ ಸೈತಾನನನ್ನು ಬಿಟ್ಟು ಕರ್ತನ ಮಾರ್ಗದಲ್ಲಿ ನಾವು ನಡೆಯೋಣ, ಕರ್ತನನ್ನು ಅನುಸರಿಸೋಣ. ನ್ಯಾಯಾಧೀಶನಾದ ದೇವಾದಿ ದೇವನಾದ ರಾಜಾದಿ ರಾಜನಾದ ದೇವರನ್ನು ನಾವು ಆತುಕೊಳ್ಳೋಣ. ನನ್ನ ನಿಮ್ಮ ಪಾಪಕ್ಕೋಸ್ಕರ ಆತನು ಅಷ್ಟು ಕಷ್ಟ, ಹಿಂಸೆ, ನೋವನ್ನು ಅನುಭವಿಸಿದನು ಅಲ್ವಾ. ನಮ್ಮ ಮೇಲೆ ಪ್ರೀತಿ ಇರೋದಕ್ಕೋಸ್ಕರ ಆತನು ಇಷ್ಟು ಭೂಮಿಯಲ್ಲಿ ಬಂದು ಇಷ್ಟು ಕಷ್ಟಪಟ್ಟನು. ಆತನು ಪಟ್ಟಂತಹ ತ್ಯಾಗ, ಅಗಮ್ಯವಾದ ತ್ಯಾಗ, ಅಗಾಪೆ ಪ್ರೇಮ ಅಂತಾರಲ್ಲ, ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವಂತಹ ಪ್ರೇಮ ಯೇಸು ಕ್ರಿಸ್ತನನ್ನು ನಾವು ನಿಮ್ಮ ಮೇಲೆ ತೋರಿಸಿದ್ದಾನೆ. ಆ ಪ್ರೇಮವನ್ನು ನಾವು ಅರಿತುಕೊಂಡು ಆತನ ಪರಿಶುದ್ಧ ಮಕ್ಕಳಾಗಿ ನಾವು ನೀವು ಬಾಳೋಣ. ಯೇಸುವನ್ನು ನ್ಯಾಯ ತೀರ್ಪಿಗೆ ಒಳಗಾದನು, ನಾವು ಕರ್ತನ ಕೃಪೆಯನ್ನು ಅನುಭವಿಸಲು. ನಿರಪರಾಧಿಯಾದ ಯೇಸು ಕ್ರಿಸ್ತನು ಶಿಕ್ಷೆಯನ್ನು ಅನುಭವಿಸಿದನು, ಹಾಗೆ ಅಲ್ಲೇ ಶಿಕ್ಷೆ ಅನುಭವಿಸ್ಕೊಂಡು ಯೇಸು ಸ್ವಾಮಿ ಇದ್ರ
ಜಯ ತಂದುಕೊಟ್ಟಿದ್ದಾರೆ ಅಲ್ಲ. ಆ ಒಂದು ಕ್ಷಣದಲ್ಲಿ ಜಯವನ್ನು ನಮಗೆ ಆತನು ತಂದು ಕೊಟ್ಟಿಲ್ಲ ಅಂತಿದ್ರೆ ನಮಗೆ ವಿಮೋಚನೆ ಇರ್ತಾ ಇರಲಿಲ್ಲ, ನಿತ್ಯ ಜೀವ ಇರ್ತಾ ಇರಲಿಲ್ಲ, ಆದಮನಿಂದ ಉಂಟಾದಂತಹ ಪಾಪಕ್ಕೆ ಬಿಡುಗಡೆ ಇರ್ತಾ ಇರಲಿಲ್ಲ. ಕಡೆಯ ಆದಮನಾದ ಯೇಸು ಕ್ರಿಸ್ತನು ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆತನನ್ನು ಹೊಂದಿಕೊಳ್ಳೋಣ, ಆತನ ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಈ ಪವಿತ್ರ ಪಾವನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ಅರ್ಥೈಸಿಕೊಂಡು ದೇವರ ಪರಿಶುದ್ಧ ಮಕ್ಕಳಾಗಿ ಬಾಳೋಣ. ಹಾಗಾಗಲಿಕ್ಕಾಗೋದೆ ದೇವರ ತಾನೇ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಮಹೋನ್ನತನು, ಮಹಾಪರಿಶುದ್ಧನು, ಜೀವವುಳ್ಳ ದೇವರೇ, ನ್ಯಾಯಾಧೀಶನಾದ ದೇವರು ನೀನಪ್ಪ, ಪ್ರೀತಿಸುವನಾದ ದೇವರು ನೀನಪ್ಪ. ಹೌದಪ್ಪ, ಇತರರ ಮೇಲೆ ತಪ್ಪು ಹೊರಿಸುವುದು ಬಹಳ ಸುಲಭ ಕರ್ತನೆ. ನಮ್ಮ ತಪ್ಪುಗಳನ್ನು ಅರ್ಥೈಸಿಕೊಂಡು ನಾವು ಸ್ವಾಮಿ ಪರಿಶುದ್ಧರಾಗಿ ನಿನ್ನ ಹಾಗೆ ಬಾಳುವಂತೆ ನಮ್ಮನ್ನು ಕೈ ಹಿಡಿದು ಕಾಪಾಡು ಸ್ವಾಮಿ. ನ್ಯಾಯಸ್ಥಾನದಲ್ಲಿ ಯಜ್ಞದ ಕುರಿಯಾಗಿ ಅಪ್ಪ ನೀನು ನಿಂತಿದ್ದಲ್ಲಪ್ಪ, ನೀನು ಪಟ್ಟಂತಹ ಎಲ್ಲಾ ಶ್ರಮೆಯನ್ನು ನೆನೆಯುತ್ತಾ ನಿನ್ನ ಪರಿಶುದ್ಧ ಮಕ್ಕಳಾಗಿ ನಾವು ಯಾವಾಗಲೂ ಬಾಳುವಂತೆ ನಿನ್ನ ಪ್ರೀತಿ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸು. ನಿನ್ನ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಈ ವಾಕ್ಯ ಮಾತನಾಡ್ದಪ್ಪ, ಈ ವಾಕ್ಯದ ಮೂಲಕ ನೀನು ಫಲ ಹೊಂದಿಕೊಪ್ಪ. ನೀನೊಬ್ಬನಿಗೆ ಸ್ತುತಿಗಣಮಾನ ಮಹಿಮೆ ಸಲ್ಲದಪ್ಪ. ನೀನು ಪಟ್ಟಂತಹ ತ್ಯಾಗ, ನೀನು ಮಾಡಿದಂತಹ ತ್ಯಾಗ, ಪ್ರೀತಿ, ಪ್ರೇಮ ಎಲ್ಲವನ್ನು ನಾವು ಅರ್ಥೈಸಿಕೊಂಡು ನೀನೊಬ್ಬನನ್ನೇ ಆದುಕೊಂಡು ನಿನ್ನ ಪರಿಶುದ್ಧ ಮಕ್ಕಳಾಗಿ ಬಾಳುವಂತೆ ರಕ್ತ ಕೋಟೆಗೆ ನಮ್ಮನ್ನು ಮರೆಮಾಚಿಕೊಪ್ಪ. ನಮ್ಮನ್ನು ಆಶೀರ್ವದಿಸು, ಕೈ ನಡೆಸು, ಕಾಪಾಡು. ನೀನೊಬ್ಬನಿಗೆ ಸ್ತುತಿಗಳನ್ನು ಮಾಡ ಮೇಲೆ ಸಲಹಿರ್ತಾನೆ. ಆಮೇಲೆ ನಾವಿದು 128ನೇ ಪುಟದ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರ್ಥ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಆಜ್ಞೆಯನ್ನು ಹುಟ್ಟಿ ಕೊಂದಿದ್ದಾತನಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತುಹೋದನು. ಪಾತಾಳಕ್ಕೆ ಇಳಿದು ಮೂರನೇ ದಿವಸ ಪರಲೋಕಕ್ಕೆ ಹೋಗಿ ಮಾತನಾಡುತ್ತಿರುತ್ತಾನೆ. ಈಗ ಒಂದೇ ಪರಿಶುದ್ಧತೆ ಸಭೆಯು ಭಕ್ತರಾಗಿರುವುದು ಪಾಪದ ಪರಿಹಾರವು ಸಭೆಯನ್ನು ದಯಮಾಡಿ ಕುಳಿತುಕೊಳ್ಳಿ. ಈಗ ಪರಿಶುದ್ಧ ರಾತ್ರಿ ಭೋಜನದ ಆರಾಧನೆ ಇರ್ತದೆ. 7 ಗಂಟೆಗೆ ಸಭೆಯನ್ನು ದಯಮಾಡಿ ಬಂದು ಕರ್ತನ ರಾತ್ರಿ ಭೋಜನದಲ್ಲಿ ಪಾಲ್ಗೊಳ್ಳುವಂತೆ ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಕಾಣಿಕೆಗಳನ್ನು ಕೂಡಿಸುವ ಆಸೆ 149ನೇ ಸಂಕೀರ್ತನೆಯನ್ನು ಮಾಡೋಣ. ಮನವೇ ಶಾಂತತೆ ಎಂತಿರು, ನಿನ್ನ ಜಗತ್ತನ್ನು ಕಾಯುವನು, ಶರಣ ಬಿಟ್ಟು ಶರಣಾಡಿಕೊಳ್ಳೋಣ. 149ನೇ ಸಂಕೀರ್ತನೆ. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಎನ್ನ ಮನವೇ ಶಾಂತತೆಯಂತಿರು, ಎನ್ನ ಜನಕನು ಕಾಯುವನು. ಅನುಮಾನಿಸದಿರು ಭಯಭೀತಿಯ ಬಿಡು, ಕನ ದೇವರು ಬಿಡನು.
ಮನವೇ ಶಾಂತತೆಯ ನೀನು ಎನ್ನ ಜನಕನು ಕಾಯುವನು. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಜೀವವುಳ್ಳ ದೇವರೇ, ಅಪ್ಪ ಸ್ವಾಮಿ, ನೀನು ಕೊಟ್ಟಿದ್ದರಲ್ಲೇ ಅಲ್ಪವಾಗುವಾಗಿ ನಾವು ಕಾಣಿಕೆಯಾಗಿ ನಿನ್ನ ಪಾದದ ಕಡಿದಾರದಲ್ಲಿ ತಂದು ಸಮರ್ಪಿಸುತ್ತಾ ಇದ್ದೇವಪ್ಪ. ಈ ಕಾಣಿಕೆಯೊಟ್ಟಿಗೆ ನಮ್ಮನ್ನೇ ಸಜೀವ ಯಜ್ಞವಾಗಿ ನಿನ್ನ ಪಾದದ ಕಡಿದಾರದಲ್ಲಿ ಸಮರ್ಪಿಸುವಾಗ ನಮ್ಮನ್ನು ಈ ಕಾಣಿಕೆಯನ್ನು ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಉಪಯೋಗಿಸ್ಕೋ ಕರ್ತನೆ. ದುಡಿಯುವ ಕೈಗಳಿಗೆ ಬೇಕಾದಂತ ಬಲ ಸಹಾಯ ಕೊಡುವ ದೇವರು ನೀನಾಗಿದ್ಯಪ್ಪ. ಎಲ್ಲವೂ ಕೊಡುವ ದೇವರು ನೀನಾಗಿದ್ದಿ ಕರ್ತನೆ. ನೀನು ಕೊಟ್ಟಂತಹ ಒಳ್ಳೆಯ ಉದ್ಯೋಗಕ್ಕಾಗಿ, ನೀನು ಕೊಟ್ಟಂತಹ ಒಳ್ಳೆಯ ಕುಟುಂಬಕ್ಕಾಗಿ, ನೀನು ಕೊಟ್ಟಂತಹ ಒಳ್ಳೆಯ ಮಕ್ಕಳಿಗಾಗಿ, ನೀನು ಕೊಟ್ಟಂತಹ ಒಳ್ಳೆಯ ಆಲಯಕ್ಕಾಗಿ, ನೀನು ಕೊಟ್ಟಂತಹ ಒಳ್ಳೆಯ ಊರಿಗಾಗಿ, ನೀನು ಕೊಟ್ಟಂತಹ ಒಳ್ಳೆಯ ದೇಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಎಲ್ಲವನ್ನು ಉಂಟು ಮಾಡಿದಂತ ದೇವರು ನೀನಾಗಿದೆಯಲ್ಲ ಕರ್ತನೆ. ನಿನಗೆ ಕೋಟಿ ಸ್ತೋತ್ರ ಕರ್ತನೆ. ಅಂದು ನೀನು ಎಲ್ಲವನ್ನು ಒಳ್ಳೆಯದನ್ನೇ ಉಂಟು ಮಾಡಿ ಒಳ್ಳೆಯದನ್ನೇ ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ಯಲ್ಲಪ್ಪ. ನಿನಗೆ ಕೋಟಿ ಸ್ತೋತ್ರ ಕರ್ತನೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಇಲ್ಲಿ ತಲೆಬಾಗಿರುವ ಎಲ್ಲರೂ ನಿನ್ನ ಗಾಢಕ್ಕೆ ಒಪ್ಪಿಕೊಳ್ತಾ ಇದ್ದೇನಪ್ಪ. ಯಾರಿಗೆ ಯಾವ ರೀತಿಯಾದಂಥ ಚಿಂತೆ ಇದೆ, ದುಃಖ ಇದೆ, ನೋವಿದೆ, ಕಷ್ಟ ಇದೆ ನನಗೆ ಗೊತ್ತಿಲ್ಲ. ಆದರೆ ಹೃದಯಗಳನ್ನು ಬಲ್ಲಂತ ದೇವರು ನೀನಾಗಿದ್ದೆ. ಒಬ್ಬೊಬ್ಬರ ಕಷ್ಟ, ಚಿಂತೆ, ಕಣ್ಣೀರನ್ನು ನೀನು ಒರೆಸುವ ದೇವರಾಗಿದ್ಯಪ್ಪ. ಎಲ್ಲರನ್ನು ನಿನ್ನ ಬಲ ಸಹಾಯದಿಂದ ತುಂಬಿಸು ಕರ್ತನೆ. ಮಹೋನ್ನತನೇ, ಮಹಾಪರಿಶುದ್ಧನೇ, ಜೀವವುಳ್ಳ ದೇವರು ನೀನಲ್ಲ ಕರ್ತನೆ. ನಮ್ಮನ್ನು ಕಾಯುವ ದೇವರು ನೀನಾಗಿದೆಯಲ್ಲ ಕರ್ತನೆ. ಎಂದೆಂದಿಗೂ ಕೈ ಬಿಡದೆ ನಮ್ಮನ್ನು ಕಾಯುವ ದೇವರ ನೀನಾಗಿದೆಯಪ್ಪ. ನಿನಗೆ ನೀನೇ ನಮ್ಮನ್ನು ಸಂತೈಸಿ, ಆಧರಿಸಿ, ಪರಾಮರಿಸಿ, ರಕ್ಷಿಸಿ ಕಾಪಾಡುವ ದೇವರು. ನಮ್ಮ ಒಬ್ಬೊಬ್ಬರಿಗೂ ಬೇಕಾದಂತ ಆದರಣೆ, ಬಲ, ಸಹಾಯವನ್ನು ಕೈ ನಡೆಸಿ ಕಾಪಾಡು. ಒಬ್ಬೊಬ್ಬರನ್ನು ಗೆಲ್ಲುವಾಗ ಆಶೀರ್ವದಿಸಪ್ಪ. ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವನ್ನು ಕೊಡಪ್ಪ. ಪರೀಕ್ಷೆಗಳಲ್ಲಿ ಅಪ್ಪ ಸ್ವಾಮಿ ಒಳ್ಳೆಯ ರಿಸಲ್ಟ್ ಬರ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇರೋದ್ರ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವಪ್ಪ. ಆ ಮಕ್ಕಳೆಲ್ಲ ಒಳ್ಳೆಯ ಅಪ್ಪ ಸ್ವಾಮಿ ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಒಳ್ಳೆಯ ರಿಸಲ್ಟ್ಸ್ ತಗೊಂಡು ಪಾಸ್ ಆಗುವಂತ ಎಲ್ಲರನ್ನ ಹೇಳುವಾಗ ಆಶೀರ್ವದಿಸಿ ಕೈ ನಡೆಸಿ ಕಾಪಾಡಪ್ಪ. ಯವನ ಪ್ರಾಯದಲ್ಲೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸುವಂತ ಹೇಳಿರುವ ಕರ್ತನೆ. ಯವನದ ಮಕ್ಕಳು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಳ್ತಾ ಇದ್ದೇವಪ್ಪ. ಇನ್ನು ಪರಿಶುದ್ಧ ಮಾರ್ಗದಲ್ಲಿ ಅವರು ನಡೆಯುವಂತೆ ಒಬ್ಬೊಬ್ಬರನ್ನು ಬೇರೆಸಿ ಕೈ ನಡೆಸಿ ಕಾಪಾಡ್ಕೊಳ್ತಾರೆ. ತಂದೆಯೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಎಲ್ಲಾ ಹಿರಿಯ ನಾಯಕರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಳ್ತಾ ಇದ್ದೇನಪ್ಪ. ಒಬ್ಬೊಬ್ಬರಿಗೆ ಬೇಕಾದಂತ ಆದರಣೆ, ಬಲ, ಸಹಾಯ ನೀನಾಗಿತ್ತು ಕೈ ನಡೆಸಿ ಕಾಪಾಡು. ನಮ್ಮ ಆಲಯಕ್ಕಾಗಿ ಬೆಳ್ತಾ ಇದ್ದೇವಪ್ಪ. ನೀನು ಒಳ್ಳೆಯ ಆಲಯವನ್ನು ಕೊಡುವ ದೇವರಪ್ಪ. ಇಡೀ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ನೀನಾಗಿದೆಯಲ್ಲಪ್ಪ. ಆಲಯಕ್ಕೆ ಸ್ಥಳವನ್ನು ಕೊಟ್ಟಿದ್ದೀವಿ. ಒಳ್ಳೆಯ ಆಲಯ ಕಟ್ಟುವಂತೆ ಸಹಾಯ ಮಾಡುವ ದೇವರು ನೀನಾಗಿದೆ ಕರ್ತನೆ. ಯೆಹೋವನ ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವುದು, ಕಷ್ಟಪಡುವುದು, ಕಾಯುವುದು ವ್ಯರ್ಥ ಅಂತ ಹೇಳಿದೆಯಲ್ಲ ಕರ್ತನೆ. ಅಪ್ಪ, ನಮ್ಮ ಆಲಯವನ್ನು ನೀನು ಕಟ್ಟಿಕೊಡಪ್ಪ. ನೀನು ಪ್ರಯಾಸ ಪಡೆದಿದ್ರೆ, ನೀನು ನಮ್ಮ ಜೊತೆಗೆ ಕೈಗೂಡಿಸ್ತಿದ್ರೆ ಯಶಸ್ಸು ಸಿಗೋದಿಲ್ಲ ಕರ್ತನೆ. ಆಲಯ ಕಟ್ಟುವಂತೆ ನೀನು ಕೃಪೆ ಕೊಡು ಸ್ವಾಮಿ. ಎಲ್ಲ ಅಪ್ಪ, ನಾವೆಲ್ಲಾ ಚಿಂತೆ, ಕಷ್ಟ, ಯೋಚನೆಗಳನ್ನು ನಿನ್ನ ಪಾದದ ಅರ್ಧದಲ್ಲಿ ತಂದಿದ್ದೇವಪ್ಪ. ಎಲ್ಲರಿಗೂ ನೀನು ಉತ್ತರವನ್ನು ಕೊಟ್ಟು ಆಶೀರ್ವದಿಸಿ ಕೈಗೊಳಿಸಿ ಕಾಪಾಡು. ನಿನ್ನ ಪ್ರೀತಿ ಕೃಪೆಯನ್ನು ತುಂಬಿಸು, ರಕ್ಷಿಸು, ಕಾಪಾಡು ಸ್ವಾಮಿ. ನಾಳೆ ನಡೆಯುವಂತ ಆರಾಧನೆ, ಗುಡ್ಡಡೆಯಿಂದ ನಡೆಯುವಂತ ಆರಾಧನೆ, ಈಶ್ವರಲ್ಲಿ ನಡೆಯುವಂತ ಆರಾಧನೆ ನೀನು ಅಪ್ಪ ಸ್ವಾಮಿ ಕೈಗೊಳಿಸಿ ಕಾಪಾಡು. ಎಲ್ಲ ಯೋಚನೆಗಳಲ್ಲಿ ನೀನು ಇದ್ದುಕೊಂಡು ನಿನ್ನ ವಾಕ್ಯವನ್ನು ಚೆನ್ನಾಗಿ ನಾವು ಅರ್ಥೈಸಿಕೊಂಡು ನಿನ್ನ ಮಕ್ಕಳಾಗಿ ಬಾಳುವಂತೆ ಒಬ್ಬೊಬ್ಬರನ್ನು ಪ್ರೇರೇಪಿಸಿ ಕೈಗೊಳಿಸಿ ಕಾಪಾಡು. ಎಲ್ಲ ಬೇಡಿಕೆಗಳಿಗೆ ನೀನು ಸದಸ್ಯವನ್ನು ಕೊಡು. ನಾವು ಬೇಡುವುದಕ್ಕಿಂತ ಗ್ರಹಿಸುವುದಕ್ಕಿಂತ ಮುಂಚಿತವಾಗಿ ಎಲ್ಲ ನಾವು ಗ್ರಹಿಸುವ ದೇವರನ್ನಾಗಿದೆಯಲ್ಲಪ್ಪ. ನೀನು ನಮಗೆ ಎಲ್ಲರೂ ಒದಗಿಸುವ ದೇವರಾಗಿದ್ದಿ. ನೀನು ಒದಗಿಸುವ ಆಶೀರ್ವಸು ಎಲ್ಶಿರ ಎಲ್ಲೋಗಿ ನೀನಾಗಿಕೊಂಡು ಕೈಗೊಳಿಸಿ ಕಾಪಾಡು. ನೀನೊಬ್ಬನಿಗೆ ಸ್ತುತಿಗೆ ಮಾನ ಮಹಿಮೆ ಸಲ್ಲುತ್ತದೆ. ಆಮೇಲೆ ಕೊನೆಯದಾಗಿ ನಾವು ಹಾಡುವಂತಹ ಸಂಗೀತಗಳಲ್ಲಿ 3ನೇ ಸಂಗೀತವನ್ನು ಪಾಡೋಣ. ಆಶ್ಚರ್ಯವಾದ ಶಿಲುಬೆ ಕಣ್ಣಿಟ್ಟು ದೃಷ್ಟಿಸಿದರೆ ಈ ಲೋಕದ ಮಹತ್ವವು ಬರೀ ಹುಟ್ಟಾಗುವಂಥದ್ದು. Bari
ನಾವೆಲ್ಲರೂ ಒಟ್ಟಾಗಿ ಕರ್ತನ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಆಯ್ಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ಕೊಡು. ನಮ್ಮನ್ನು ಆಶೀರ್ವದಿಸು. ನಮ್ಮ ಶೋಧನೆಗೆ ಬೀಳದೆ ವಿಶ್ವಾಸದಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯಿಂದ ಮೇರುವ ದೇವ ಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಮ್ಮೊಳಗೆ ನೆಲೆಸಿ ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ಆಮೇನ್.